ಬೆಂಗಳೂರಿನಲ್ಲಿ ಇವತ್ತು ಫಿಲ್ಮ್ ಚೇಂಬರ್ನಲ್ಲಿ ಮಾಧ್ಯಮಗಳು ಮತ್ತು ಹುಚ್ಚ ವೆಂಕಟ್ ನಡುವೆ ನಡೆದಂತಹ ಸಂಧಾನ ಸಭೆಯಲ್ಲಿ ಹುಚ್ಚ ವೆಂಕಟ್ ರೇಗಾಡಿ ಚೀರಾಡಿದ್ದಾರೆ. ಇತ್ತೀಚೆಗೆ ಬಿಡುಗಡೆಯಾದಂತಹ ಪೊರ್ಕಿ ಹುಚ್ಚ ವೆಂಕಟ್ ಸಿನಿಮಾದ ಬಗ್ಗೆ ಮುದ್ರಣ ಮಾಧ್ಯಮಗಳಲ್ಲಿ ಟೀಕೆ ಮಾಡಲಾಗಿತ್ತು. ಇದರಿಂದ ಕುಪಿತಗೊಂಡಂತಹ ಹುಚ್ಚ ವೆಂಕಟ್ ಮಾಧ್ಯಮಗಳ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಸಂಧಾನ ಸಭೆಯನ್ನ ಕರೆಯಲಾಗಿತ್ತು. ವಿಮರ್ಶೆ ಮಾಡಲು ನೀವ್ಯಾರು? ವಿಮರ್ಶೆ ಮಾಡಲು ನಿಮಗೆ ಅಧಿಕಾರ ಕೊಟ್ಟವರು ಯಾರು? ಅದನ್ನ ಜನರು ತೀರ್ಮಾನ ಮಾಡ್ತಾರೆ ಅಂತ ಮಾಧ್ಯಮದವರ ಮೇಲೆಯೇ ಸಿಟ್ಟಿಗೆದ್ರು. ಸಿನಿಮಾವನ್ನ ನೋಡಿದ್ರೇನೆ ಅಂತ ನೀವು ನೋಡಿದ್ದೀರಾ ಅಂತ ಪ್ರಶ್ನೆಯನ್ನ ಮಾಧ್ಯಮರ ವಿರುದ್ಧ ಕೇಳಿದ್ರು. ಸರ್ ಒಂದೇ ಕೇಳಿ, ಅದು ನೀವು ಜನರ ಬಗ್ಗೆ ಮಾತಾಡಿ. ಈಗ ಪ್ರೆಸ್ ನಮ್ ವಿಷಯ ಬನ್ನಿ, ಅದು ಜನರ ಹತ್ರ ನಾನ್ ಮಾತಾಡ್ಕೊಂತೀರಿ, ನೀವ್ ಯಾಕೆ ಅದನ್ನ ತಂದಿರ್ತೀರಾ? ಈಗ ನೀವೇ ಮಾತಾಡಿರೋದವನ್ನೆಲ್ಲ ನೀವು ನೀವು ನಿಮ್ಮ ಹತ್ರ ಹೇಳಿ, ಜನರ ವಿಷಯಕ್ಕೆ ಹೋಗ್ತೀರಿ. ನಾನು ಹೇಳೋದು ಇಷ್ಟೇ ನೋಡಿ, ಹಂಗೂ ಹೇಳ್ತೀನಿ, ನನಗೆ ಪತ್ರಕರ್ತರ ಮೇಲೆ ಗೌರವ ಇದೆ. ನಾನು ಹೇಳೋದು ಇಷ್ಟೇ, ನೀವು ಸಿನಿಮಾ ಚೆನ್ನಾಗಿಲ್ಲ, ಸಿನಿಮಾ ಡಬ್ಬಾ ಸಿನಿಮಾ ಅಂತ ಬರೆಯಕ್ಕೆ ಕೊಡುದು. ಯಾಕಂದ್ರೆ ಅಲ್ಲಿ ಪ್ರತಿಯೊಬ್ಬ ನಿರ್ಮಾಪಕರಿಗೂ ಅವ್ರದೇ ಒಂದು ನೋವು ಇರುತ್ತೆ. ನೀವು ಸಿನಿಮಾ ಬಗ್ಗೆ ಬರೀಲೇಬೇಡಿ, ಸಿನಿಮಾ ಬಗ್ಗೆ ಪ್ರಚಾರನೇ ಕೊಡ್ಬೇಡಿ. ಬರೆದ್ಬಿಟ್ಟು ಏಳ್ಸಕ್ಕೆ ಅಂತ ನೀವ್ ಹೆಂಗ್ರಿ ಹೇಳ್ತೀರಾ? ಈಗ ಒಬ್ಬ ನಮ್ಮ ಜೊತೆಗೆ ಈಗ ಸ್ವತಃ ಹುಚ್ಚ ವೆಂಕಟ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹುಚ್ಚ ವೆಂಕಟ್ ಅವರೇ ನಮಸ್ಕಾರ. ಏನಾಯ್ತು, ಏನಿದೆಲ್ಲ ಅಂತ? ಏನಿಲ್ಲ, ಇದು ಆ್ಯಕ್ಚುಲಿ ಏನು ಗೊತ್ತಾ, ಈಗ ಪತ್ರಕರ್ತರವ್ರ ವಿಷಯಕ್ಕೆ ಬರ್ತೀನಿ. ಒಬ್ಬ ಪತ್ರಕರ್ತರು ನನ್ನ ಬಗ್ಗೆ ಬರೆದಿದ್ದರು. ಏನಂತ, ಪಿಕ್ಚರ್ ನಾನು ಬದುಕು ಬಂದಿದ್ದೆ ಭಾಳ ದೊಡ್ಡ ವಿಷಯ, ನನ್ನ ಬೆವರು ನನ್ನ ಕಣ್ಣೀರು ಸ್ಕ್ರೀನ್ನ ಸುಡದೇ ಇರೋಂಗೆ ಮಾಡ್ತು, ಈ ಥರ ಕೆಲವು ವಿಷಯಗಳು. ಈಗ ಅದು ಮುಗ್ದೋಗಿದೆ ಅದು. ಬಟ್ ನಾನು ಹೇಳೋದು ಮ್ಯಾಟ್ರಿಗೆ ಬರ್ತೀನಿ. ಈಗ ಆಯಿತು, ಪತ್ರಕರ್ತರ ಮೇಲಿರೋ ಒಂದು ಪ್ರೀತಿಗೆ, ಅವ್ರ ಮೇಲಿನ ಅವ್ರ ಗೌರವಕ್ಕೆ ನಾನು ಸಾರಿ ಕೇಳಿದೆ. ಬಟ್ ನಾನು ಹೇಳೋದು, ಯಾವ ವ್ಯಕ್ತಿ ಅವ್ರಿಗೋಸ್ಕರ ಫೈಟ್ ಮಾಡ್ತಿದ್ದೋ ಆ ವ್ಯಕ್ತಿ ನನ್ನ ಸಿನಿಮಾನೇ ನೋಡಿಲ್ಲ. ನನ್ನ ಸಿನಿಮಾನೇ ನೋಡಿದೆ, ನೀನು ಆ ವ್ಯಕ್ತಿನ ಸಪೋರ್ಟ್ ಹೆಂಗೆ ಮಾಡ್ತೀಯಾ? ನೀನು ನೋಡ್ಬಿಟ್ಟು ಹೌದಪ್ಪ ನೀನು ಬರೆದಿರೋದು ಈ ಪಾಯಿಂಟು ಕರೆಕ್ಟಾಗಿದೆ ಅಂತ ನೀನು ಹೇಳ್ಬೋದು. ನೀನೇ ನೋಡಿದೆ, ಅದು ಹೆಂಗೆ ನೀನು ಅವ್ರಿಗೆ ಸಪೋರ್ಟ್ ಮಾಡ್ತೀಯಾ? ಅಂದರೆ ವಿಮರ್ಶೆ ಮಾಡಬಾರ್ದು ಅಂತ ಅಲ್ಲ, ವಿಮರ್ಶೆ ಏನಾಗುತ್ತೆ ಗೊತ್ತಾ, ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ವಿಮರ್ಶೆ. ಅರ್ಥ ಆಯ್ತಾ? ಐ ಆಮ್ ನಾಟ್ ಟೆಲಿಂಗ್ ದಟ್ ವೆನ್ ಯು ಆರ್ ಸಪೋರ್ಟಿಂಗ್ ಒನ್ ಪರ್ಸನ್ ಯು ಶುಡ್ ಫಸ್ಟ್, ನೀವು ಅದು ಪಕ್ಕ ಇರಬೇಕು ಅಲ್ವಾ? ಈಗ ನನ್ನನ್ನು ನೀವು ಸಪೋರ್ಟ್ ಮಾಡಿದ್ರೆ, ನಾನು ಪಕ್ಕ ಇದ್ದರೆ ನೀವು ಸಪೋರ್ಟ್ ಮಾಡಬೇಕು, ಇಲ್ಲಾಂದರೆ ನೀವು ಚೀತು ಹೋಗ್ಬಿಡ್ತೀರಾ. ಅಲ್ಲ, ಈ ಚಿತ್ರ ವಿಮರ್ಶೆ ಬರೆದವರು ಚಿತ್ರ ನೋಡಿರ್ತಾರೆ, ಅವ್ರು ಬರೆದಿರ್ತಾರಲ್ಲ, ಅವ್ರು ಬರೆದಿರ್ತಾರೆ. ಅವ್ರು ಬರೀಬೇಕಾಗಿರೋದು ಅಂಶಗಳು ನನ್ನ ಸಿನಿಮಾದಲ್ಲಿ ಇದೆಯಾ? ಅತ್ಯಾಚಾರಿಗಳಿಗೆ ನೇಣು ಹಾಕೋ ಅನ್ನೋದು ತಪ್ಪ? ರೈತರಿಗೆ, ರೈತರ ಪರವಾಗಿ ಹೋರಾಟ, ರೈತರ ಪರವಾಗಿ ಒಂದು ಸೀನ್ ಇಟ್ಟಿದ್ದೀನಿ, ಅದು ಇದೇ ಯೂಟ್ಯೂಬ್ ಹುಚ್ಚ ವೆಂಕಟ್ ಅಫಿಷಿಯಲಲ್ಲಿ ಓಪನ್ ಮಾಡಿ. ನಾವು ತರಕಾರಿ ಬೆಲೆ ಚೌಕಾಸಿ ಮಾಡ್ತೀವಿ, ಕೋಳಿ ಮಾಂಸದ ಬೆಲೆ ಚೌಕಾಸಿ ಮಾಡ್ತೀರಾ? ಇಲ್ಲ. ಆಯಿತಾ? ಹಂಗೆ ವಿಷ್ಣುವರ್ಧನ್ ಅವ್ರ ಸಮಾಧಿ ಬಗ್ಗೆ ಇಟ್ಟಿದ್ದೀನಿ. ಆಯಿತಾ? ಹಂಗೆ ಬೋಗಸ್ ಓಟು, 500 ರೂಪಾಯಿಗೋಸ್ಕರ 5 ವರ್ಷ ಕೈ ಕೊಟ್ಬಿಡ್ತಾರೆ, ಬರೀ 500 ರೂಪಾಯಿಗೋಸ್ಕರ. ಅರ್ಥ ಆಯ್ತಾ? ಆಮೇಲೆ 5 ವರ್ಷ ಕಷ್ಟ ಅನುಭವಿಸ್ತಾರೆ. ಅದು ಬೇಕಾ ಅನ್ನೋದು ತಪ್ಪ? ತಾಯಿ ಬೆಲೆ ತಿಳಿಸ್ಕೊಟ್ಟಿದ್ದೀನಿ ಸಿನಿಮಾದಲ್ಲಿ, ಹೆಂಡತಿ ಬೆಲೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಇವೆಲ್ಲ ಇರೋವಾಗ ನೀವು ಒಂದು 60 ಸೀನ್ ಇರುತ್ತೆ ಪಿಕ್ಚರಲ್ಲಿ, ಒಂದು 58 ಸೀನ್, ಒಂದು 30 ಸೀನ್ ನಿಮ್ಗೆ ಇಷ್ಟ ಆಗುತ್ತೆ, 30 ಸೀನ್ ನಿಮ್ಗೆ ಇಷ್ಟ ಆಗಲ್ಲ. ಯಾಕಂದರೆ ನೀವೇ ಎಲ್ಲ ಅಲ್ಲ, ನೀವೇ ಎಲ್ಲನಾ, ನಾನೇ ಎಲ್ಲನಾ? ಅಂದರೆ ಇಲ್ಲಿ ಹುಚ್ಚ ವೆಂಕಟ್ ಅವ್ರನ್ನ ಟಾರ್ಗೆಟ್ ಮಾಡಿ ವಿಮರ್ಶೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? 100%. ಯಾಕೆ, ಏನು ಸಿಗುತ್ತೆ ಅವರಿಗೆ? ಇವಾಗ ನೀವು ಸಿನಿಮಾ ನೀವು ನೋಡ್ಬಿಟ್ಟು ಬಂದಮೇಲೆ ನೀವು ಇಲ್ಲೇ ಕೂತ್ಕೊಂಡು ನನ್ನ ಹತ್ರ ಮಾತಾಡಿ, ನೀವು ಕೂತ್ಕೊಂಡು ಮಾತಾಡಿ, ನೀವು ಒಂದೇ ಮಾತು ಹೇಳೋದು. ಸಿನಿಮಾ ಅಲ್ಲಿ ಏನೋ ಇದೆ, ಸಮಾಜನ ಬದಲಾಯಿಸೋ ವಿಷಯ ಇದೆ, ವ್ಯಕ್ತಿಗಳನ್ನ ಬದಲಾಯಿಸೋ ವಿಷಯ ಇದೆ. ಅಲ್ಲ, ಅವ್ರು ಯಾಕಂದರೆ ಒಂದು ನ್ಯೂಸ್ ಚಾನಲ್ಗೆ, ಯಾಕಂದರೆ ನಾನು ನ್ಯೂಸ್ ವಿಷಯಕ್ಕೆ ಬರ್ತೀನಿ. ಯಾಕಂದರೆ ಇವತ್ತು ಹುಚ್ಚ ವೆಂಕಟ್ ಫೇಮಸ್ ಆಗಿ ನ್ಯೂಸ್ ಚಾನಲಿಂದ. ಹುಚ್ಚ ವೆಂಕಟ್ ನ್ಯೂಸ್ ಮ್ಯಾಟ್ರ್ ಕೊಟ್ಟಿದ್ದು, ಎಂಟರ್ಟೈನ್ಮೆಂಟ್ ಮ್ಯಾಟ್ರಿಗಲ್ಲ ಅಲ್ವಾ? ನ್ಯೂಸ್ ಚಾನಲ್ಗೆ ಇವತ್ತು ನಾನು ರೈತರ ಬಗ್ಗೆ ಇಟ್ಟಿದ್ದೀನಿ. ನೀವು ರೈತರು ತರಕಾರಿ ಬೆಲೆ ನಾನು ಇಷ್ಟಕ್ಕೆ ಮಾಡ್ತೀನಿ, ಟೊಮೊಟೊ 40 ರೂಪಾಯಿ kg, 1 ರೂಪಾಯಿ ಕಮ್ಮಿ ಮಾಡಲ್ಲ. ಏನು ಮಾಡ್ತೀರಾ ಜನ ನೀವು? ನಾವು ತೊಗೊಳ್ಳಲ್ಲ ಟೊಮೊಟೊ. ಹೌದು, ಎಷ್ಟು ದಿನ ಟೊಮೊಟೊ ತಿಂದಿರ ಇರೋಕ್ಕಾಗತ್ತೆ? ಹಾಗಂತ ರೈತರು ಬೀದಿಗೆ ಬರ್ತಾರೆ? ಬರಲ್ಲ. ರೈತರೆಲ್ಲ ತರಕಾರಿ ಹಂಚ್ಕೊಂಡು ಬದುಕ್ಬಿಡ್ತಾರೆ. ತಾವೇನು ಮಾಡ್ತೀರಾ? ಅಮೇರಿಕಾಯಿಂದ ಇಂಪೋರ್ಟ್ ಮಾಡ್ತೀರಾ ತರಕಾರಿನ? ತರಕಾರಿ ತಿಂದಿರೋದು ಬದುಕೋಕ್ಕಾಗತ್ತಾ ಮನುಷ್ಯ? ಬದುಕಿದ್ರೂ ಅದು ಒಂದು ಜೀವನನ? ಎಷ್ಟೋ ವಿಷಯ ಇಟ್ಟಿದ್ದೀನಿ ಈ ಥರ. ಒಬ್ಬ ಅತ್ಯಾಚಾರಿಗಳಿಗೆ ನೇಣು ಹಾಕಿದ್ರೆ ಇನ್ಯಾರು ಅತ್ಯಾಚಾರ ಮಾಡೋ ಧೈರ್ಯ ಮಾಡಲ್ಲ ಅಲ್ವಾ? ಈ ಥರ ವಿಷಯ ಇಟ್ಟಿದ್ದೀನಿ. ಆಮೇಲೆ ಬೋಗಸ್ ಕೊಟ್ಟು
ಇವತ್ತು ಹೆಂಗಾಗಿದೆ ಅಂದರೆ ನಾವು ಓಡಾಡೋ ರೋಡು ನಮ್ಮದಲ್ಲ, ಪ್ರೈವೇಟ್ಗೆ ಮಾರ್ಬಿಟ್ಟವ್ರು ಕೆಲವು ಸರ್ಕಾರದವರು. ಮಾರಿಲ್ವಾ? ನೀವು ದುಡ್ಡು ಕೊಡ್ತಾ ಇದ್ದೀರಲ್ವಾ, ಟೋಲ್ ಗೇಟ್ ಎಲ್ಲ ಕಡೆ. ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ, ಎಲ್ಲ ಹಳ್ಳಿ, ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿ. ಎಲ್ಲ ಓಕೆ ಹುಚ್ಚ ವೆಂಕಟರ, ನೀವು ಚಿತ್ರದಲ್ಲೆಲ್ಲ ತೋರಿಸಿದ್ರ, ಎಲ್ಲವೂ ಕೂಡ ಇದೆ. ಇವೆಲ್ಲ ವಿಷಯಗಳಾಯ್ತಲ್ವಾ? ಅಲ್ಲ, ಅದೆಲ್ಲವೂ ಕೂಡ ಇದೆ. ಬಟ್ ಯಾಕೆ ಹುಚ್ಚ ವೆಂಕಟ್ ಅವ್ರು ಈ ರೀತಿ ಬಿಹೇವ್ ಮಾಡ್ತಾರೆ? ಸುದ್ದಿಗೋಷ್ಠಿ ಮಾಡಿದಾಗ ಇನ್ನೇನೋ ರೇಗಾಡ್ತಾರೆ, ಇನ್ನೇನೋ ಮಾಡ್ತಾರೆ. ರೇಗಾಡೋದು ಯಾಕೆ ಗೊತ್ತಾ, ಒಳ್ಳೇದು ಕೊಟ್ಟಾಗ ಅದನ್ನ ಅರ್ಥ ಮಾಡ್ಕೊಳ್ಳ. ಯಾರೋ ಒಬ್ಬರು ಈಗ ಒಂದು ಯಾರೋ ಒಬ್ಬರು ಮಾಡೋದಕ್ಕೆ ಇಡೀ ಮಾಧ್ಯಮದ ನಾನು ವಿಡಿಯೋಸ್ ನೋಡಿ ನಾನು ಎಲ್ಲ ಕಡೆ ಇಲ್ಲ, ನನ್ನ ವಿಡಿಯೋಸ್ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀನಿ. ನಾನು ಮಾತಾಡ್ತಿರೋದು ಒಬ್ಬ ವ್ಯಕ್ತಿ ಪ್ರಕಾರ, ಒಬ್ಬ ವ್ಯಕ್ತಿಯವ್ರ ಬಗ್ಗೆ. ನಾನು ಬೇರೆ ವ್ಯಕ್ತಿಗಳ ಬಗ್ಗೆ ಅಲ್ಲ, ಎಲ್ಲಾ ಪತ್ರಕರ್ತರ ಬಗ್ಗೆ ಅಲ್ಲ, ಎಲ್ಲ ಇಲ್ಲ. ನೀವು ಆಮೇಲೆ ಹೇಳ್ತೀರಾ, ಅದನ್ನ ಮೊದಲೇದಾಗಿ ಹೇಳ್ತೀರಾ, ಆಮೇಲೆ ಹೇಳೋದು ನೀವು ವಿಮರ್ಶೆ ಕೊಟ್ಟಂತ ಅಧಿಕಾರ ನಿಮ್ಗೆ ಯಾರು ಕೊಟ್ರು ಅಂತ ಕೇಳ್ತೀರಾ. ನೀವು ವಿಮರ್ಶೆ ಕೊಡಬೇಕಂದ್ರೆ ಆ ವ್ಯಕ್ತಿ ಕೇಳ್ತಾ ಇರೋದು. ಅಲ್ಲ, ವಿಮರ್ಶೆ ನೀವ್ ಹೆಂಗ್ ಕೊಟ್ಟವ್ರು ಗೊತ್ತಾ? ಮೈಯಲ್ಲಿ ಮುಗ್ದಲ್ಲಿ ಯಾವಾಗೂ ಬೆವರ್ತಾ ಇರ್ತಾರೆ, ಕೂದಲು ಕೆದರ್ಕೊಂಡಿರ್ತದೆ. ಏನ್ ವಿಮರ್ಶೆ? ಇದೊಂದು ವಿಮರ್ಶೆನ? ಅರ್ಥವಿಲ್ದ ಡೈಲಾಗು ಹಂಗ್ ಬರೀರಿ, ಅರ್ಥವಿಲ್ದ ಆಕ್ಟಿಂಗೇ ಬರಲ್ಲ ಅಂತ ಬರೀರಿ. ಇದು ಕಂಡಮ್ ಮಾಡ್ದಂಗಲ್ವಾ? ಇದು ವಿಮರ್ಶೆನ? ಸ್ಕ್ರೀನ್ ಪ್ಲೇ ಚೆನ್ನಾಗಿಲ್ಲ ಬರೀರಿ, ನಿಮ್ಗೆ ಗೊತ್ತಿದ್ರೆ ಸ್ಕ್ರೀನ್ ಪ್ಲೇ ಬಗ್ಗೆ. ಇದನ್ನು ಕೊಡಿ. ರೈತರು ಕಷ್ಟ ಹೇಳೋದು ತಪ್ಪ, ಹೆಣ್ಮಕ್ಳು ಕಷ್ಟ ಹೇಳೋದು ತಪ್ಪ, ಐಟಮ್ ಸಾಂಗ್ ಬ್ಯಾನ್ ಮಾಡೋ ಅನ್ನೋದು ತಪ್ಪ. ಐಟಮ್ ಸಾಂಗ್ ಬಗ್ಗೆನೂ ಒಂದು ಸೀನ್ ಇಟ್ಟಿದ್ದೀನಿ ಪಿಕ್ಚರಲ್ಲಿ. ಐಟಮ್ ಸಾಂಗ್ ಬಗ್ಗೆ ಅರ್ಥ ಆಯ್ತಾ? ಒಂದು ಸೀನ್ ಇಟ್ಟಿದ್ದೀನಿ, ಅದು ಹೇಳೋದು ತಪ್ಪ. ಅಂಥ ವಿಷಯಗಳಿರೋ ಸಿನಿಮಾನ ನೀವು ಚೆನ್ನಾಗಿಲ್ಲ ಅಂತ ಕೊಲ್ಲಕ್ಕೆ ಹೋದರೆ ನೋವಾಗಲ್ವಾ? ಇಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಯಾರೋ ಕೆಲವು ವ್ಯಕ್ತಿಗಳು ಆಟ ಆಡ್ತಾರೆ. ಯಾಕಂದ್ರೆ ಇದ್ರಲ್ಲಿ ರಾಜಕೀಯ ವಿಷಯ, ಇದು ರಾಜಕೀಯ ವಿಷಯ ಇದೆ ಸಿನಿಮಾ, ಇದರಲ್ಲಿ ರಾಜಕೀಯ ವಿಷಯ ಇದೆ. ಈ ರೀತಿಯಾಗಿ ನಿಮ್ಮನ್ನು ಟಾರ್ಗೆಟ್ ಮಾಡೋದು ಹೆಂಗ್ ಶುರುವಾಯಿತು ಅಂತ? ಇದ್ರಲ್ಲಿ ರಾಜಕೀಯ ವಿಷಯ ಇದೆ. ಯಾಕೆ ರಾಜಕೀಯ ಯಾಕೆ ಬಂದಿದ್ರಲ್ಲಿ? ಈಗ ಈ ಸಿನಿಮಾದಲ್ಲಿದೆ. ಅಲ್ಲ, ಈ ಹೊರಗಡೆ ರಾಜಕೀಯ ನಡೀತಾ ಇದೆಯಾ? ಹೌದು, ಈಗ ಥಿಯೇಟರ್ಗಳೇ ಸಿಕ್ಕಿಲ್ವಲ್ಲ ನನಗೆ. ಬೆಂಗಳೂರಲ್ಲಿ ಎಷ್ಟು ಥಿಯೇಟರ್? ಯಾರು ಟಾರ್ಗೆಟ್? ಅನುಪಮ ಥಿಯೇಟ್ರು, KG ರೋಡ್. ಯಾರು ಟಾರ್ಗೆಟ್ ಮಾಡ್ತಾರೋ? ಯಾರು ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಅನುಪಮ ಥಿಯೇಟ್ರು, KG ರೋಡು, ಮೆಜೆಸ್ಟಿಕ್ಕು, ಆಮೇಲೆ ವೈಭವಿ ಉತ್ತರಳ್ಳಿ. ಇವಾಗ ನೀವು ಸಿನಿಮಾ ನೋಡಿದಾಗ ಅಂತೀರಾ, ಹೌದಪ್ಪ ಇದಕ್ಕೆ ಟಾರ್ಗೆಟ್ ಮಾಡೋರೆ ಸಿನಿಮಾ ಕೊಲ್ಲಬೇಕು ಅಂತ. ಯಾಕಂದರೆ ಇಲ್ಲಿ ರಾಜಕೀಯ ಇದೆ ಪಿಕ್ಚರಲ್ಲಿ, ಪೊಲಿಟಿಕ್ಸ್ ಬಗ್ಗೆ ಇದೆ. ನೀವು ನೋಡಿದ್ರೆ ನೀವು ಖುಷಿ ಪಡ್ತೀರ, ನ್ಯೂಸ್ ಚಾನಲ್ ಅವ್ರು ಖುಷಿ ಪಡ್ತೀರಾ, ಯು ವಿಲ್ ಫೀಲ್ ಹ್ಯಾಪಿ. ಎಂಟರ್ಟೈನ್ಮೆಂಟ್ ಐತೆ, ಬಟ್ ನ್ಯೂಸ್ ಚಾನಲ್ ಅವರು ಖುಷಿ ಪಡೋಂಥ ಅಂಶಗಳೈತೆ. ಯಾಕೆ ನೋಡ್ಬೇಕು ನಾನು ಪೋರ್ಕಿ ಸಿನಿಮಾ? ಯಾಕೆ ನೋಡ್ಬೇಕು? ಪೊರ್ಕಿ ಹುಚ್ಚ ವೆಂಕಟ್ ನೋಡ್ಬೇಕಾಗಿರೋದು ಯಾಕೆ ಅಂದರೆ, ತಾಯಿ ಮೇಲೆ ಒಂದು ಪ್ರೀತಿ, ತಾಯಿ ಪ್ರೀತಿ ಜ್ಞಾಪಿಸುತ್ತೆ, ಹೆಂಡತಿ ಬಗ್ಗೆ ಒಂದು ಗೌರವ ಜ್ಞಾಪಿಸುತ್ತೆ, ಸಮಾಜದ ಬಗ್ಗೆ ಒಂದು ಪ್ರೀತಿ, ಸಮಾಜದಲ್ಲಿರೋ ವ್ಯಕ್ತಿಗಳ ಬಗ್ಗೆ ಒಂದು ಪ್ರೀತಿ, ಅಮಾಯಕರ ಬಗ್ಗೆ ಒಂದು ಪ್ರೀತಿ, ರೈತರ ಬಗ್ಗೆ ಒಂದು ಪ್ರೀತಿ, ತಾವು ಮಾಡ್ತಿರೋ ತಪ್ಪುಗಳ ಬಗ್ಗೆ ಒಂದು ವಿಷಯ ಐತೆ, ತಾವು ತಿದ್ಕೊಳ್ಬೇಕಾಗಿರೋ ವಿಷಯಗಳೈತೆ. ಕೆಲವು ರಾಜಕೀಯದ ವ್ಯಕ್ತಿಗಳು ಮಾಡ್ತಿರೋ ತಪ್ಪುಗಳಿದೆ. ಇವತ್ತು ನೀರಿನ ಬಿಲ್ಗೆ ನೀವು ದುಡ್ಡು ಕೊಡ್ತಾ ಇದ್ದೀರಾ, ನಾಳೆ ಬೀಸೋ ಗಾಳಿಗೆ ಆಮೇಲೆ ಬೆಳಕಿಗೆ ದುಡ್ಡು ಕೊಡೋ ಪರಿಸ್ಥಿತಿ ಬರುತ್ತೆ. ಬರ್ದಿಕೊಳ್ಳಿ. ಇವತ್ತು ಬರೀ ರೋಡ್ಗಳು ಬೇರೆಯವ್ರಿಗೆ ಮಾರಾಟ ಆಗ್ತೈತೆ. ನಾಳೆ ಹಿಂಗೆ ಬಿಟ್ಟರೆ, ಕನ್ನಡದ ಪರವಾಗಿ ಹೋರಾಟಗಳು ಮಾಡದೆ ಹೋದರೆ, ಕನ್ನಡದ ಪರವಾಗಿಲ್ಲ ಅಂದರೆ ಕರ್ನಾಟಕ ಫಾರ್ ಸೇಲ್ ಆಗೋಗ್ಬಿಡುತ್ತೆ. ಅದು ಬೇರೆಯವರು ಕೊಂಡ್ಕೊಂಬಿಡ್ತಾರೆ. ಆಮೇಲೆ ಕರ್ನಾಟಕ ಬೋರ್ಡೇ ಇರಲ್ಲ ಕರ್ನಾಟಕದಲ್ಲಿ. ಇವತ್ತು ಹೋರಾಟ, ಇವತ್ತು ಸಿನಿಮಾ ನಾನು ನಿಮಗೆ ದುಡ್ಡು ಮಾಡ್ಕೊಳಕ್ಕೆ ಹೇಳ್ತಿಲ್ಲ, ನಮ್ಮ ಜನರಿಗೆ ಹೇಳ್ತಾ ಇರೋದು. ತಾವು ನಾಳೆ 4:15 ಅನುಪಮ ಥಿಯೇಟ್ರ್, KG ರೋಡ್ ಬನ್ನಿ, ಫ್ರೀಯಾಗಿ ತೋರಿಸ್ತೀನಿ, ನೋಡ್ತೀರಾ? ನಾನು ದುಡ್ಡು ಮಾಡ್ಕೊಳ್ಳೋ ದೃಷ್ಟಿಯಾಗಿದ್ದರೆ ನಾನು ಯಾಕೆ ಫ್ರೀಯಾಗಿ ತೋರಿಸ್ಬೇಕು ಅಂತಿದ್ದೆ. ಈ ಸಿನಿಮಾ ನೋಡ್ಮೇಲೆ ನೀವು ಅಂತೀರಾ, ಈ ಪಿಕ್ಚರ್ನ ನಾನು ಫ್ರೀಯಾಗಿ ನೋಡ್ಕೊಡ್ದಿತ್ತು ಅಂತ. ನೀವೇ ಕೌಂಟ್ರಿಗೆ ಹೋಗಿ ದುಡ್ಡು ಕೊಟ್ಬಿಟ್ಟು ಹೋಗ್ತೀರಾ, ಬರ್ತೀರಾ? ಯಾಕ್ರಿ ನನಗೆ ಹಿಂಗೆ ಸತಾಯಿಸ್ತೀರಾ? ನಾನು ನಿಮ್ಗೇನು ಹೋರಾಟಗಳನ್ನ ಮಾಡಿಲ್ವಾ? ನಿಮ್ಮನ್ನ ಪ್ರೀತಿಸೇ ಇಲ್ವಾ? ಸಮಾಜಕ್ಕೆ ನಾನೇನು ಮಾಡಿಲ್ವಾ? ಇದು ಬರೋ ಲಾಭದಲ್ಲಿ ರಾಯಚೂರವ್ರು ಕೊಡ್ತೀನಿ ಅನ್ನಲ್ವಾ? ಇವತ್ತು ಒಂದು ವಿಷಯ ಹೇಳ್ತೇನೆ, ಹುಚ್ಚ ವೆಂಕಟ್ ಪಿಕ್ಚರ್ ಸಬ್ಸಿಡಿ ಹೆಂಗೆ ನೀವು ಕೊಟ್ಟಿಲ್ಲ? 129 ಪಿಕ್ಚರಲ್ಲಿ 100 ಪಿಕ್ಚರ್ ಸಬ್ಸಿಡಿ ಸಿಕ್ಕಿದೆ. ಹುಚ್ಚ ವೆಂಕಟ್ಗೆ ಪಿಕ್ಚರ್ಗೆ ಸಬ್ಸಿಡಿ ಸಿಕ್ಕಿಲ್ಲ. ಯಾಕೆ ಸಿಕ್ಕಬೇಕು ಅಂತ ನಾನು ಹೇಳ್ತೀನಿ. ತಂದೆ ಚಪ್ಪಲಿ ಸೈಜ್ ಯಾರಿಗಾದ್ರೂ ಗೊತ್ತಿತ್ತಾ? ತಾವು ತಂದೆಗೆ ಯಾವತ್ತಾದ್ರೂ ಚಪ್ಪಲಿ ತಂದು ಕೊಟ್ರಾ? ಹುಚ್ಚ ವೆಂಕಟ್ ಪಿಕ್ಚರಲ್ಲಿದೆ. ಹಾಲ್ ಟಿಕೆಟ್ ಬೆಲೆ ಗೊತ್ತಿತ್ತಾ ಕೆಲವ್ರಿಗೆ? ಹಾಲ್ ಟಿಕೆಟ್ ಕಳೆದಾಕೊಂಡ್ರೆ ಲೈಫೇ ಹಾಳಾಗುತ್ತೆ ಅಂತ ಒಂದು ವಿಷಯ ಹೇಳಿದ್ದೆ. ಓಕೆ, ಪ್ರೀತಿನ ಯಾವತ್ತೂ ಬಲವಂತವಾಗಿ ಪಡೆಯೋಕ್ಕೆ ಹೋಗ್ಕೊಡ್ದು, ಅದು ಬಲವಂತವಾಗಿ ಪಡೆದ್ರೆ ಅದು ಶಾಶ್ವತ ಅಲ್ಲ ಅಂತ ಹೇಳಿದ್ದೀನಿ. ಓಕೆ, ರೌಡಿಸಮ್ ಯಾವತ್ತೂ ನೆಮ್ಮದಿ ಕೊಡಲ್ಲ. ಅದಕ್ಕಿಂತ ನಿಜವಾದ ನೆಮ್ಮದಿ ಕೊಡೋದಂದರೆ ಪ್ರೀತಿ.
ಆ ವಿಷಯ ಹೇಳಿದ್ದೀನಿ. ಸೊ ಹುಚ್ಚ ವೆಂಕಟ್ ಪಿಕ್ಚರ್ ನೀವು ಕಲರ್ಸ್ ಕನ್ನಡದಲ್ಲಿ ನೋಡಿ ಎಲ್ಲ ಖುಷಿಪಟ್ರಿ. ಯಾವ ಮಟ್ಟಕ್ಕೆ ಖುಷಿಪಟ್ರಿ ಅಂತ ಇಂಥ ಒಳ್ಳೆ ಫ್ಯಾಮಿಲಿ ಕೂತ್ಕೊಳ್ಳೋ ಒಂದು ಸಿನಿಮಾ ಅಂತ ಇವತ್ತು ಸಬ್ಸಿಡಿ ಕೊಟ್ಟಿಲ್ಲ. ಹೊಟ್ಟೆ ಉರಿಯಲ್ವಾ? ಯಾಕೆ ರೀ ತುಳಿತೀರಾ? ನಾನೇನು ತಪ್ಪು ಮಾಡಿದೆ? ನಾನು ಹೋರಾಟ ಮಾಡೋದು ತಪ್ಪ? ನೀನೇನೋ ಹೋರಾಟ ಮಾಡಿದ್ಯಾ ಅಂತ ಕೆಲವ್ರು ಕೊಡ್ತಾರೆ ಕಮೆಂಟ್ಸು. ಏನೂ ಮಾಡಿಲ್ವಾ? ನಂದು ಹುಚ್ಚ ವೆಂಕಟ್ ಅಫಿಷಿಯಲ್ ಅಂತ ಒಂದು ಚಾನಲ್ ಇದೆ. ಆ ಚಾನಲ್ ಓಪನ್ ಮಾಡಿ ಎಲ್ಲ ವೀಡಿಯೋಸು ಇವಾಗ ಕುತ್ಕೊಂಡು ನೋಡಿ, ಫ್ರೀಯಾಗಿ ನೋಡ್ಬೋದು. ಬಟ್ ಇಂಟರ್ನೆಟ್ ಪ್ಯಾಕ್ ಹಾಕ್ಸ್ಬೇಕಲ್ವಾ? ಅದಕ್ಕೂ ನಾನೇ ದುಡ್ಡು ಕೊಡಬೇಕಲ್ವಾ? ಅದು ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಹೋರಾಟ ಮಾಡಿದ್ದೀನಿ. ಕಾವೇರಿ ಇಶ್ಯೂಯಿಂದ ಇರ್ತೀನಿ ಎಂತೆಂಥ ಹೋರಾಟ ಮಾಡಿದ್ದೀನಿ, ಎಂತೆಂಥವ್ನು ಎದುರಾಕೊಂಡಿದ್ದೀನಿ. ಇವತ್ತು ಸರ್ಕಾರಕ್ಕೆ ನಾನು ಕೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಅವರೇ, ನನ್ನ ಪಿಕ್ಚರು ಹುಚ್ಚ ವೆಂಕಟ್ಗೆ ನೀವು ಸಬ್ಸಿಡಿ ಕೊಡಬೇಕು. ನೀವು ಸಿನಿಮಾ ನೋಡಿ ಡಿಸೈಡ್ ಮಾಡಿ. ಅದು ಸಬ್ಸಿಡಿಗೆ ಲಾಯಕ್ಕಿಲ್ಲ ಅಂದರೆ ಆ ಸಿನಿಮಾನ ಎತ್ತು ಬಿಸಾಕ್ಬಿಡ್ತೇನೆ. ಇವತ್ತು ನೀವು ತೆಲುಗು ಪಿಕ್ಚರ್ ನೋಡಿದ್ರಲ್ವಾ? ತೆಲುಗು ಪಿಕ್ಚರು ನೀವು ತೆಲುಗು ಪಿಕ್ಚರ್ ನೋಡಿ ಏನು ಮಾಡಿದ್ರಿ ಗೊತ್ತಾ? ತಪ್ಪು ಮಾಡಿದ್ರಿ. ನೀವು ಈಗ ನೋಡ್ಕೊಡ್ತಿತ್ತು, ಒಂದು ತಿಂಗಳಾದ್ಮೇಲೆ ನೋಡಬೇಕಿತ್ತು. ಯಾಕೆ ಗೊತ್ತಾ? ಈಗ ನೋಡಿದಾಗ ಏನಾಗುತ್ತೆ ಅಂದರೆ, ಬೇರೆ ಭಾಷೆಯವರು ನೋಡ್ದ ಕನ್ನಡದವರು ನಮ್ಮ ಜೊತೆ ಇರ್ತಾರೆ, ನಾವು ಕನ್ನಡನ ಬಿಟ್ಕೊಟ್ರು ಪರವಾಗಿಲ್ಲ, ಕನ್ನಡದವ್ರು ನಮ್ಮ ಜೊತೆ ಬರ್ತಾರೆ, ಅವ್ರಿಗೆ ಬೇಕಾಗಿರೋದು ಓಟು. ಈಗ ರಾಜ್ಕುಮಾರ್ ಅವ್ರು ನೋಡಿದ್ರು, ಅವರು ಕನ್ನಡ ಫಿಲ್ಮ್ ನೋಡಿದ್ದಾರೆ, ಬರೀ ತೆಲುಗು ಅಷ್ಟೇ ಎಲ್ಲಿ ನೋಡಿ ಅಲ್ಲ. ಈಗ ರೀಸೆಂಟಾಗಿ ರಾಜ್ಕುಮಾರ್ ಫಿಲ್ಮ್ ನೋಡಿ ಬಂದರು ಮೈಸೂರಲ್ಲಿ. ಹೌದಪ್ಪ, ಅದಕ್ಕೆ ನಾನು ಹೇಳ್ತಾ ಇರೋದು, ನಾನು ನಿಮ್ಗೆ ಹೇಳ್ತಾ ಇರೋದು ಸಿದ್ದರಾಮಯ್ಯ ಅವರೇ. ಅಂದ್ರೆ ಅಲ್ಲ, ಹುಚ್ಚ ವೆಂಕಟ್ ಅವ್ರಿಗೆ ಕೋಪ ಇರೋದು ಮುಖ್ಯಮಂತ್ರಿಗಳ ಮೇಲ ಅಥವಾ ವಿಮರ್ಶೆಯನ್ನ ಆ ರೀತಿಯಾಗಿ ಬರದ ಅನ್ನೋ ಕೋಪನ? ಯಾಕೆ ಕೊಡ್ಬೇಡಿ, ನಾನು ತೋರಿಸ್ತೀನಿ. ನೀವು ನಮ್ಮ ಪಿಕ್ಚರ್ ಸಬ್ಸಿಡಿ ಕೊಡಬೇಕು, ಅರ್ಹತೆ ಇದೆಯೋ ಯೋಗ್ಯತೆ ಇದೆಯೋ ಅಂತ ಡಿಸೈಡ್ ಮಾಡಿ. ಯಾಕೆ ನನಗೆ ಸಬ್ಸಿಡಿ ಸಿಗ್ತಾಯಿಲ್ಲ? 10 ಲಕ್ಷ ಅದು ಗೊತ್ತಾಗಿದೆ ಇವತ್ತು. ನಂಗೆ ನೋವಾಯಿತು, ಆಯಿತಾ? ಥಿಯೇಟ್ರ್ ಸಮಸ್ಯೆಗಳೆಲ್ಲ ಆಯಿತು ತೆಲುಗು ಪಿಕ್ಚರಿಂದ, ಪರವಾಗಿಲ್ಲ, ಅದು ಬಿಡಿ. ಅವ್ರು ದೊಡ್ಡ ಪಿಕ್ಚರು, ನೀವು ದೊಡ್ಡ ಪಿಕ್ಚರ್ನೇ ಎಲ್ಲ ಇಷ್ಟಪಡ್ತೀರಾ. ದೊಡ್ಡ ಬಜೆಟು ಗ್ರಾಫಿಕ್ಸ್ ಇರೋ ಪಿಕ್ಚರ್ ಇಷ್ಟಪಡ್ತೀರಾ, ತತ್ವಗಳಿರೋ ಪಿಕ್ಚರ್ ಇಷ್ಟಪಡಲ್ಲ, ಅರ್ಥ ಇರೋ ಪಿಕ್ಚರ್ ಇಷ್ಟಪಡಲ್ಲ. ಓಕೆ, ನಾನು ಬೇರೆ ಪಿಕ್ಚರ್ ಕಮೆಂಟ್ ಮಾಡಲ್ಲ, ಆಯಿತಾ? ಈಗ ನಾನು ಸಿದ್ದರಾಮಯ್ಯ ಅವರು ಒಂದು ಮಾತು ಹೇಳ್ತೀನಿ, ನೀವು ತೆಲುಗು ಪಿಕ್ಚರ್ ನೋಡಿದ್ದೀರಾ, ಖುಷಿಪಟ್ಟೆ, ನಿಮ್ಮ ಅಧಿಕಾರ ಇದೆ, ನೀವು ಯಾವ ಭಾಷೆ ಪಿಕ್ಚರ್ ನೋಡ್ಬೋದು. ನಾನು ಯಾವತ್ತೂ ತೆಲುಗು ಪಿಕ್ಚರ್ ನೋಡಬೇಡಿ ಅಂತ ಹೇಳಲ್ಲ. ಆ ಪಿಕ್ಚರ್ ನೋಡಿದ್ಮೇಲೆ ನನ್ನ ಪಿಕ್ಚರನ್ನು ನೋಡಿ ಒಂದು ರಿಕ್ವೆಸ್ಟ್ ಅಂತ ಕೇಳ್ತೀನಿ, ಆರ್ಡ್ರು ಮಾಡಲ್ಲ. ಬಟ್ ಏನಾಗ್ತಿದೆ ಇಲ್ಲಿ, ಯಾಕೆ ನನ್ನ ತುಳಿತವ್ರು ಕೆಲವರು ಅರ್ಥ ಆಗ್ತಾಯಿಲ್ಲ. ಇದರಲ್ಲಿ ರಾಜಕೀಯ ವಿಷಯ ಇಟ್ಟಿದ್ದೀನಿ, ರಾಜಕೀಯಕ್ಕೆ ಸಂಬಂಧಪಟ್ಟ ವಿಷಯ ಇಟ್ಟಿದ್ದೀನಿ, ರೈತರ ಪರವಾಗಿ ಇಟ್ಟಿದ್ದೀನಿ, ಹೆಣ್ಣುಮಕ್ಳು ಪರವಾಗಿ ಇಟ್ಟಿದ್ದೀನಿ, ತುಂಬ ಸೆನ್ಸಿಟಿವ್ ಮ್ಯಾಟ್ರು, ತುಂಬ ಆಳವಾದ ವಿಷಯಗಳು ಇಟ್ಟಿದ್ದೀನಿ. ಈ ಸಿನಿಮಾನ ಸಾಯಿಸಬೇಕು ಅಂತ ಕೆಲವರು ಪ್ಲ್ಯಾನ್ ಮಾಡ್ತವ್ರೆ ಅಂತ ಅನಿಸುತ್ತೆ. ಯಾಕಂದರೆ ಯಾವ ಡಿಸ್ಟ್ರಿಬ್ಯೂಟ್ರು ಬರದೇ ಇರೋ ಕಾರಣ ಒಂದಾದರೆ, ಇನ್ನೂ ಒಂದು ಜನ ಯಾಕೆ ಇವತ್ತು ಬರ್ತಾಯಿಲ್ಲ ಥಿಯೇಟ್ರಿಗೆ? ತಾವು ನನ್ನ ಇಷ್ಟಪಡಲ್ವಾ? ನೆನ್ನೆ ಬಂದು ಸ್ವಲ್ಪ ಜನ ಬಂದರು, ಖುಷಿಪಟ್ಟೆ. ಅಷ್ಟಕ್ಕೆ ಖುಷಿಯಾಗಿ ಎಲ್ಲ ಕಡೆ ಅಪ್ಲೋಡ್ ಮಾಡಿದೆ ಹುಚ್ಚ ವೆಂಕಟ್ ಅಫಿಷಿಯಲ್ ಚಾನಲಲ್ಲಿ. ಜನ ಬಂದರು, ಬನ್ನಿ ನೀವು ಒಂದು ಸರಿ ಸಿನಿಮಾ ನೋಡಿ, ಖಂಡಿತ ನಮ್ಮ ಕರ್ನಾಟಕನ ಉಳಿಸ್ಕೊಡೋಣ. ಇವತ್ತು ಬರೀ ರೋಡಲ್ಲ, ನಾಳೆ ಎಲ್ಲ ಮಾರಾಟ ಆಗೋಗುತ್ತೆ. ಆಮೇಲೆ ವಿಮರ್ಶೆ ಬಗ್ಗೆ ಬರೆದಿದ್ದು ತಪ್ಪು ಅಂತ ನಾನು ಯಾಕೆ ಹೇಳೋದಂದರೆ, ನಾನು ಒಳ್ಳೆಯ ಅಂಶಗಳು ಕೊಟ್ಟಾಗ ಅರ್ಥ ಆಯ್ತಾ? ನಾನು ಐಟಮ್ ಸಾಂಗ್ ಕೊಟ್ಟಿಲ್ಲ, ನಾನು ಚೀಪ್ ಕಾಮಿಡಿ ಕೊಟ್ಟಿಲ್ಲ, ಕಲ್ಪೆ ಹಾಸ್ಯ ಕೊಟ್ಟಿಲ್ಲ. ನಿಮ್ಮ ನಗಿಸ್ತೀನಿ, ಅದಕ್ಕಿಂತ ನಿಮಗೆ ವಿಸುಲ್ ಓಡಿಸ್ತೀನಿ, ಚಪ್ಪಾಳೆ ಓಡಿಸ್ತೀನಿ. ಅದೇ ಥರ ನಿಮಗೆ ನೀವು ಮಾಡ್ತಿರೋ ತಪ್ಪುಗಳ ಬಗ್ಗೆ ಜ್ಞಾಪಿಸ್ತೀನಿ. ಇವತ್ತು ನೀವು ಹಿಂಗೆ ನಿಮ್ಮ ಜೊತೆಗೆ ನಾನು ಮಾತಾಡ್ತೀನಿ. ಹುಚ್ಚ ವೆಂಕಟ್ ಅವರೇ, ಒಂದು ಕಡೆ ಹುಚ್ಚ ವೆಂಕಟ್ ಅವರು ಮಾತಾಡೋದನ್ನ ಮಜವಾಗಿ ತಗೊಳ್ಳೋರು ಜನ ಇದ್ದಾರೆ, ಅದ್ರ ಜೊತೆಗೆ ವಿಮರ್ಶೆ ಬಗ್ಗೆ ಕೂಡ ಅವ್ರು ಮಾತಾಡ್ತಾ ಇದ್ದಾರೆ, ಜೊತೆಗೆ ನನ್ನನ್ನು ತುಳಿಯುವಂಥ ಪ್ರಯತ್ನ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹುಚ್ಚ ವೆಂಕಟ್ ಅವ್ರನ್ನ ತುಳಿಯೋದ್ರಿಂದ ಯಾರಿಗೆ ಏನು ಲಾಭ, ಯಾರು ತುಳಿಯೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಇದು ಕೂಡ ಕೇಳಬೇಕಲ್ವಾ? ಹುಚ್ಚ ವೆಂಕಟ್ ಅವರೇ, ಸೋಲನ್ನು ನಿಮ್ಗೆ ಸಹಿಸ್ಕೊಳಕ್ಕಾಗಲ್ಲ, ಅದಕ್ಕೆ ಹಿಂಗೆ ಮಾಡ್ತೀರಾ? ಇಲ್ಲ, ಸೋಲು ಯಾವಾಗಂದರೆ ನಾವು ಏನು ಕೆಲಸ ಮಾಡದೆ ಸೋತಾಗ ನಮಗೇನು ಅನ್ಸಲ್ಲ. ಕೆಲಸ ಇದ್ದು ಒಳ್ಳೆ ಪಿಕ್ಚರ್ ಮಾಡಿ ಅವಾಗ ಜನ ಸೋಲಿಸ್ತಾ ಇದ್ದಾರೆ, ನಮ್ಗೆ ನೋವಾಗುತ್ತೆ. ಅಲ್ಲ, ಅದೇ ನಿಮ್ಗೆ ಆಗ್ತಾ ಇಲ್ಲ ಈಗ, ಅದಕ್ಕೋಸ್ಕರನೇ ಈ ಕೋಪ. ಒಳ್ಳೆ ಕೆಲಸ ಮಾಡಿ ಅವಾಗ ಪ್ರತಿಫಲ ಸಿಕ್ಕಿಲ್ಲ, ನೋವಾಗುತ್ತೆ. ಆ ಕೋಪನ ನಿಮ್ಮ ಸೋಲನ್ನ ನೀವು ಒಪ್ಕೊಳ್ಳೋಕ್ ಆಗದೇನೆ ಆ ಕೋಪನ ವಿಮರ್ಶೆ ಮಾಡಿರುವಂತಹ ಮಾಧ್ಯಮದವರ ಮೇಲೆ,
ಜೊತೆಗೆ ಮುಖ್ಯಮಂತ್ರಿಗಳು ಬೇರೆ ಚಿತ್ರವನ್ನ ನೋಡಿರೋದಕ್ಕೆ ಅಲ್ಲಿ ಹಾಕ್ತಾ ಇದ್ದಾರೆ. ಜನರ ಮೇಲೆ ಆಗ್ತಿಲ್ಲ. ಬೇರೆ ಬೇರೆ ಸಿನಿಮಾ ನೋಡಿದ್ಕೆ ನಾನು ನಿಜವಾಗ್ಲೂ ಬೇಜಾರು ಪಡಲ್ಲ. ಬಟ್ ದಯವಿಟ್ಟು ನನ್ನ ಸಿನಿಮಾನು ನೋಡಿ ಸಿದ್ದರಾಮಯ್ಯ ಸರ್. ನಮ್ದು 80 ರೂಪಾಯಿ 100 ರೂಪಾಯಿ ಟಿಕೆಟು ನೋಡಿ ದಯವಿಟ್ಟು. ಮಾಲ್ ಓರಿಯನ್ ಮಾಲಲ್ಲೂ ಇದೆ, ದಯವಿಟ್ಟು ನೋಡಿ, ನಮಗೂ ಖುಷಿ ಆಗುತ್ತೆ. ನೋಡಿ ಸಬ್ಸಿಡಿ ಇವತ್ತು ನನಗೆ ಮೋಸ ಆಗಿದೆ, ಪಿಕ್ಚರ್ಗೆ ಸಬ್ಸಿಡಿ ಬಂದಿಲ್ಲ. ಬಟ್ ನೀವು ಮನೇಲಿ ಕೂತ್ಕೊಂಡು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡಬೇಕಾಗಿರೋ ಸಿನಿಮಾ ರೌಡಿಸಮ್ ಇದೆ. ರೌಡಿಸಮ್ನೆಲ್ಲೂ ಗ್ಲೋರಿಫೈ ಮಾಡಿಲ್ಲ, ರೌಡಿಸಮ್ನ ಜಾಸ್ತಿ ದೊಡ್ಡದಾಗಿ ಇದು ಮಾಡಿ. ಅಲ್ಲ ಹುಚ್ಚ ವೆಂಕಟ್ ಅವರಿಗೆ ಕೋಪ ಯಾಕೆ ಬರ್ತಾ ಇದೆ ಅಂತ, ಒಂದು ಮುಖ್ಯಮಂತ್ರಿಗಳು ನೋಡ್ಲಿಲ್ಲ ಅನ್ನೋದಕ್ಕೋ, ಇಲ್ಲ ವಿಮರ್ಶೆಯನ್ನ ಕೆಟ್ಟದಾಗಿ ಮಾಡಿದ್ದಾರೆ ಅನ್ನೋ ಆರೋಪ ನೀವು ಮಾಡ್ತಾ ಇದ್ದೀರಾ ಅದಕ್ಕೋ, ಅಥವಾ ಜನ ನಿಮ್ ಚಿತ್ರವನ್ನ ನೋಡಿಲ್ಲ ಅನ್ನೋದಕ್ಕೋ, ಅಥವಾ ನಿಮಗೆ ಸಬ್ಸಿಡಿ ಸಿಗ್ತಿಲ್ಲ ಅನ್ನೋದಕ್ಕೋ? ಎಲ್ಲ ಕೊಡ್ತೀನಿ. ಫಸ್ಟ್ ವಿಮರ್ಶೆ ಮಾಡಿರೋದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಳಲ್ಲ. 10 ಜನ ಆಕ್ರೋಶ ಮಾಡ್ತಾ ಇದ್ದಾರೆ, ಅದು ಇನ್ನೊಬ್ಬರ ಮೇಲೆ ಮಾಡಿದ್ದು. 10 ಪತ್ರಕರ್ತರಲ್ಲಿ ಒಬ್ಬರು ನೆಗೆಟಿವ್ ಆಗಿ ಬರೀತಾರೆ, ಬಟ್ 9 ಪತ್ರಕರ್ತರು ನನ್ನ ಪಾಸಿಟಿವ್ ಆಗಿ ಬರೀತಾರೆ. ಯಾಕಂದ್ರೆ ಹುಚ್ಚ ವೆಂಕಟ್ ಪಾಸಿಟಿವ್ ಸಿನಿಮಾ ಮಾಡಿರ್ತಾನೆ. ಅರ್ಥ ಆಯ್ತಾ? ಇವಾಗ ಎಲ್ಲ ಸೀನ್ಗಳು ಎಲ್ಲ ಇಷ್ಟ ಆಗಲ್ಲ ತಮಗೆ, ಬಟ್ ಕೆಲವು ಸೀನ್ಗಳು ಈ ಥರನೂ ಯೋಚನೆ ಮಾಡ್ಬೋದ ಹುಚ್ಚ ವೆಂಕಟು ಅನ್ನೋ ಮಟ್ಟಕ್ಕಿರುತ್ತೆ. ಆಯ್ತಾ? ಅದೊಂದು. ನೆಕ್ಸ್ಟು ಸಿದ್ದರಾಮಯ್ಯ ಸರ್ ಅವ್ರ ಸಿನಿಮಾ ನೋಡಿಲ್ಲ ಅಂತಲ್ಲ, ನನಗೆ ಎಲ್ಲಿ ಬೇಜಾರಾಯಿತು ಅಂದರೆ ತೆಲುಗು ಪಿಕ್ಚರ್ಗೆ ಸಪೋರ್ಟ್ ಕೊಟ್ಟರು. ಅವ್ರ ಇಷ್ಟ, ಅವ್ರಿಗೆ ಭಾಷೆ ವ್ಯಾಪ್ತಿ ಏನು ಇಲ್ಲ. ನಾನೇ ಒಪ್ಕೊಂತೀನಿ. ಹಂಗೆ ನಾನು ಹೇಳ್ತಾ ಇರೋದು, ನೀವು ತೆಲುಗು ಪಿಕ್ಚರ್ ನೋಡಿದ್ದೀರಲ್ಲ, ಖುಷಿ ಆಗುತ್ತೆ. ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ, ಯಾಕಂದರೆ ಸ್ಟಾರ್ಟಿಂಗಿಂದ ಹೇಳ್ಕೊಂಬಂದು ನೀವು ತೆಲುಗು ಪಿಕ್ಚರ್ ನೋಡಿ ಆಮೇಲೆ ನನ್ನ ಪಿಕ್ಚರ್ಗೆ ಬನ್ನಿ. ನನ್ನ ಪಿಕ್ಚರ್ ನೋಡಿ ತೆಲುಗು ಪಿಕ್ಚರ್ಗೆ ಹೋಗಿ ಅಂತ ಯಾರಿಗೂ ಹೇಳಿಲ್ವೇ? ಅಲ್ಲ, ನೋಡೋದು ಬಿಡೋದು ಅವ್ರ ಆಯ್ಕೆ, ಆಯ್ತಾ? ನಾನು ಮಾತಾಡ್ತೀನಿ, ಆಯ್ತಾ? ಅದು ಹೇಳಿದ್ದೀನಿ. ನಾನು ಇವಾಗ ಸಿದ್ದರಾಮಯ್ಯ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನನ್ನ ಪಿಕ್ಚರು ನೋಡಿ, ನೀವು ನೋಡಿದ್ರೆ ನನಗೂ ಒಂದು ಪಬ್ಲಿಸಿಟಿ ಅನ್ನೋಕ್ಕಿಂತ ಖುಷಿ ಆಗುತ್ತೆ. ಯಾಕಂದರೆ ಒಂದು ಮುಖ್ಯಮಂತ್ರಿ ಅವ್ರನ್ನ ಕರೆದ್ಬಿಟ್ಟು ಸಿನಿಮಾ ನೋಡಿ ಅಂದಾಗ ಆ ಸಿನಿಮಾ ಆ ಥರ ಇಲ್ಲ ಅಂದರೆ ಅವಾಗ ಮುಖ್ಯಮಂತ್ರಿ ಅವರು ಮಾತಾಡ್ಬೋದು. ನೀವೇ ಹೇಳಿದ್ರಿ ಪಬ್ಲಿಸಿಟಿ, ಇದೆಲ್ಲವೂ ಕೂಡ ಹುಚ್ಚ ವೆಂಕಟ್ ಅವ್ರು ಮಾಡ್ತಾ ಇರೋದು ಪ್ರಚಾರಕ್ಕೋಸ್ಕರನೇ. ನೇರವಾದಂತ ಆರೋಪ ನಿಮ್ ಮೇಲೆ ಮಾಡ್ತಾ ಇರೋದು ಪ್ರಚಾರಕ್ಕೋಸ್ಕರನೇ ಹುಚ್ಚ ವೆಂಕಟ್ ಅವ್ರಿಗೆ ಮಾಡ್ತಾ ಇದ್ದಾರೆ. ಯಾವ ಚಾನಲ್ ಅಲ್ಲೂ ಯಾವ ಪತ್ರಿಕೆಯಲ್ಲೂ ಕೂಡ ಹುಚ್ಚ ವೆಂಕಟ್ ಅವರ ಸಿನಿಮಾವನ್ನ ಪ್ರಚಾರ ಮಾಡಲಿಲ್ಲ, ಅದಕ್ಕೆ ಯಾವುದು ಕೂಡ ಹೋಗ್ಲಿಲ್ಲ. ಹಾಗಾಗಿ ಹುಚ್ಚ ವೆಂಕಟ್ ಅವರು ಈ ಮಾರ್ಗವನ್ನ ಅನುಸರಿಸ್ತಾ ಇದ್ದಾರೆ. ಖಂಡಿತ ಇಲ್ಲ. ಮಾಧ್ಯಮದವರು ಪತ್ರಕರ್ತರವ್ರು ಕೊಟ್ಟಿರೋ ಪ್ರಚಾರ ನನ್ನ ಪಿಕ್ಚರ್ಗೆ ಇನ್ನೂ ಆ ತೆಲುಗು ಪಿಕ್ಚರ್ ಸಿಕ್ಕಿಲ್ಲ. ಆ ಮಟ್ಟಕ್ಕೆ ಕೊಟ್ರಿ, ಬಟ್ ಜನ ಬರ್ತಾಯಿಲ್ಲ. ಯಾಕೆ ಬರ್ತಾಯಿಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ. ನೋವಿದೆಯಾ? ಅದು ಭಾಳ ನೋವಿದೆ. ನನ್ನ ಹತ್ರ 1 ಲಕ್ಷ ಸೆಲ್ಫಿಗಳು ತೊಗೊಂಡವ್ರೆ. ಅವಾಗ ಅವ್ರು ಖುಷಿ ಪಟ್ಟವ್ರೆ ನಗ್ನಗ್ತಾ. ಬೆಂಗಳೂರಲ್ಲಿ ಇದು ಹುಚ್ಚ ವೆಂಕಟ್ ಅವರು ಅದೇ ಖುಷಿಯಲ್ಲಿದ್ರು, ಅದೇ ಲೋಕದಲ್ಲಿ. ಹೌದು, ಆ 1 ಲಕ್ಷ ನಂಗೆ ಸೆಲ್ಫಿ ತಗೊಂಡಿದ್ರೆ ಅಷ್ಟು ಜನ ಇದ್ದಾರೆ, ಈ ಚಿತ್ರ ನೋಡ್ತಾರೆ, ಸಕ್ಸಸ್ ಆಗುತ್ತೆ, ನನಗೆ ನೋಡ್ಮೇಲೆ ಪಿಕ್ಚರ್ ಚೆನ್ನಾಗಿಲ್ಲ ಅಂತ ಬೈಕೊಂಡ್ರೆ ಅದು ಒಂಥರ ಅಲ್ವಾ? ನೋಡ್ದೆ ಥಿಯೇಟರ್ಗೆ ಬರ್ದೆ ಅಂದ್ರೆ ಹುಚ್ಚ ವೆಂಕಟ್ ಅವರಿಗೆ ಅತಿಯಾದ ನಂಬಿಕೆ ಇತ್ತು. ಆ ನಂಬಿಕೆಯನ್ನ ಸುಳ್ಳು ಮಾಡಿದ್ರು ಜನ. ನೀವೇ ನಂಬಿದಂತ ಜನ ನಿಮ್ಗೆ ದ್ರೋಹ ಮಾಡ್ಬಿಟ್ರು. ದ್ರೋಹ ಅನ್ನೋದಕ್ಕಿಂತ ನನ್ನ ಪ್ರೀತಿ ಅಲ್ಲ, ದ್ರೋಹನೇ ಅದು. ಪ್ರೀತಿ ಮಾಡಿಲ್ಲ. ಮನೇಲಿ ಕುತ್ಕೊಂಡು ವಿಸುಲ್ ಹೊಡೆದ್ರು, ಚಪ್ಪಾಳೆ ಹೊಡೆದ್ರು. ಇವತ್ತು ಎಂಟರ್ಟೈನ್ಮೆಂಟ್ ಚಾನೆಲ್ ಅವರು ಯಾವುದೇ ರಿಯಾಲಿಟಿ ಶೋ ಮಾಡಿದ್ರೆ ಸೂಪರ್ ಜೋಡಿ, ಅವಾಗೆಲ್ಲ ಖುಷಿ ಪಟ್ರು. ಆ ಮಟ್ಟಕ್ಕೆಲ್ಲ ಖುಷಿ. ಇವತ್ತು ಅಂದ್ರೆ ಹುಚ್ಚ ವೆಂಕಟ್ ಅವ್ರನ್ನ ಬರೀ ಮಜಾ ತಗೊಳಕ್ ಮಾತ್ರ ಜನ ಬಳಸ್ಕೊಂಡ್ರೆ ಅಲ್ವಾ? ಅವ್ರನ್ನ ಬೆಳೆಸ್ಕೊಳಕ್ ಅಲ್ವಾ? ಇವತ್ತು ಹುಚ್ಚ ವೆಂಕಟ್ಗೆ ದುಡ್ಡು ಬೇಡವಾ? ಹುಚ್ಚ ವೆಂಕಟ್ಗೆ ದುಡ್ಡು ಬೇಡ. ಅದೇ ನೋವು ಹುಚ್ಚ ವೆಂಕಟ್ ಅವ್ರಿಗಿದೆಯಾ? ಹೌದು. ಇದು ನೀವು ಅರ್ಥ ಮಾಡ್ಕೊಂಡಲ್ಲ, ಇದು ನಾವು ಖುಷಿ ಪಡೋದು ಕಣ. ಇದು ಪ್ರೀತಿ. ನನಗೆ ದುಡ್ಡು ಬೇಡವಾ? ಆದರೂ ದುಡ್ಡು ಬಿಡ್ತಾ ಇದ್ದೀನಿ. ಥಿಯೇಟ್ರ್ ಅವ್ರಿಗೆ ಹೇಳ್ತೇನೆ 90% ನೀವು ಲಾಭ ತೊಗೊಳ್ಳಿ, 10% ಕೊಡಿ. ನಮ್ಮ ಅಪ್ಪಗೊಂದು 5% ಆದರೂ ಕೊಡಬೇಕಲ್ಲ. ಡಿಸ್ಟ್ರಿಬ್ಯೂಟ್ರಿಗೆ 5% ಕೊಡಬೇಕಾಗತ್ತೆ. ನನಗೆ 5% ಸಿಗುತ್ತೆ ಕಣೋ. 1 ಲಕ್ಷದಲ್ಲಿ 10,000 ರೂಪಾಯಿ ಅಂತಂದರೆ 5,000 ರೂಪಾಯಿ ಸಿಗುತ್ತೆ. 1 ಲಕ್ಷ ಕಲೆಕ್ಷನ್ ಅಂದರೆ 5,000. ಬಟ್ ನಾನು ಕೇರ್ ಮಾಡ್ತಾಯಿಲ್ಲ. ಬಟ್ ಇದು ಸಮಾಜಕ್ಕೆ ಬೇಕಾಗಿರೋ ಸಿನಿಮಾ. ಸಮಾಜನ ಬದಲಾಯಿಸೋ ನಿಮಗೆ ಸಮಾಜ ಬೇಕು, ಇನ್ನೂ ಜನ ಬೇಕು ಅಂತ ಅನಿಸ್ತಾ ಇದೆಯಾ? ಬೇಕು. ಇಷ್ಟೆಲ್ಲ ಮಾಡಿದ್ರು ನಾನು ಸೋತ್ರು ನಾನು ಸಮಾಜನ ಬಿಡಲ್ಲ, ಹೋರಾಟ ಬಿಡಲ್ಲ. ಬೀದಿಗೆ ತಂದು ನಿಮ್ ನಿಲ್ಸಿದ್ರು ಸಮಾಜ ಬಿಡಲ್ಲ, ನೀವು ಜನನ್ ಬಿಡಲ್ಲ. ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಿ, ಸಮಾಜನ ಪ್ರೀತಿಸ್ತೀನಿ, ಸಮಾಜಕ್ಕೋಸ್ಕರ ಹೋರಾಟ ಮಾಡ್ತೀನಿ. ಸಮಾಜಕ್ಕೆ ನಾನು ಪಾರ್ಟ್ ಟೈಮ್ ಜಾಬಲ್ಲಿ ಏನಾಗುತ್ತೋ ಅಂದ್ರೆ ಯಾವ ಮಟ್ಟಕ್ಕೆ ಹೋಗಾಕೂ ರೆಡಿ ವೆಂಕಟ್ ಅವರು. ಬಟ್ ನನ್ಗೇನು ನೋವಾಗುತ್ತೆ ಅಂದರೆ, ನಾಳೆ ಫ್ರೀ ಶೋ ಇಟ್ಟಿದ್ದೀನಿ ಅನುಪಮ ಥಿಯೇಟರ್, KG ರೋಡ್, ಮೆಜೆಸ್ಟಿಕ್ಕು. ಆ ಫ್ರೀ ಶೋಗಾದರೂ ಬರ್ತಾರ? ಫ್ರೀ ಶೋ, 1 ರೂಪಾಯಿ ಬೇಡ. ಅಲ್ಲ, ಜನಕ್ಕೆ ಇಷ್ಟಾನೇ ಇಲ್ಲ ಅಂದ್ಮೇಲೆ ನೀವು ಯಾಕೆ ಒತ್ತಾಯ ಮಾಡ್ತಾ ಇದ್ರಿ? ನಂಗೆ ಅರ್ಥ ಆಗ್ತಿಲ್ಲ. ನೋಡ್ಬೇಕು ಅನ್ಸಿದ್ರೆ ಜನ ಹುಚ್ಚೆದ್ದು ನೋಡ್ತಾರೆ.
ಈಗ ನೀವು ತೆಲುಗು ಸಿನಿಮಾ ಹೇಳಿದ್ರಿ, ಅವ್ರಿಗೆ ನೋಡ್ಬೇಕು ಅನ್ಸಿದ್ರೆ ಹುಚ್ಚದ್ದು ನೋಡ್ತಾರೆ. ಈಗ ನೋಡ್ಬೇಕು ಅನಿಸ್ತಾನೆ ಇಲ್ಲ ಜನಕ್ಕೆ, ಯಾಕೆ ಬರ್ಬೇಕು ಅವರು? ನಾನೇನು ಮಾತಾಡಿದೆ, ಸಿನಿಮಾದಲ್ಲಿ ಆ ಥರ ವಿಷಗಳು ಇಟ್ಟಿದ್ದೀನಿ, ಜನರಿಗೆ ಉಪಯೋಗ ಬರೋಂಥ ವಿಷಗಳು ಕೆಲವು. ಹುಚ್ಚ ವೆಂಕಟ್ ಅವರೇ, ಜನ ಹೆಂಗಾಗ್ಬಿಟ್ಟಿದಾರೆ ಗೊತ್ತಾ? ಸಮಾಜದ ಬಗ್ಗೆ ನೀನೇನು ಹೇಳ್ತೀಯ, ನನಗೆಲ್ಲ ಗೊತ್ತಿದೆ, ನನಗೆ ಮಜಾ ಕೊಡು ಸಾಕು, ನಾನು ಮಜಾ ನೋಡ್ತೀನಿ ಅಷ್ಟೇ ಅಲ್ವಾ? ನನಗೆ ಎಂಟರ್ಟೈನ್ಮೆಂಟ್. ಇವತ್ತು ಒಂದು ಐಟಮ್ ಸಾಂಗ್ ಇಂದ ಪಿಕ್ಚರ್ ಸೂಪರ್ ಎಂಟರ್ಟೈನ್ಮೆಂಟ್ ಬೇಕು ಅಲ್ಲ, ಇವತ್ತು ಒಂದು ಐಟಮ್ ಸಾಂಗ್ ಇಂದ ಸೂಪರ್ ಹಿಟ್ ಆಗುತ್ತೆ ಪಿಕ್ಚರ್. ನೀವು ತುಂಬಾ ಹಳೆ ಇದ್ರಲ್ಲಿ ಇದೀರಾ ಅಂತ ಅನ್ಸುತ್ತೆ. ಸಮಾಜಕ್ಕೆ ಹಿಂಗ್ ಮಾಡ್ಬೇಕು, ನಾನು ಹಂಗ್ ಮಾಡ್ಬೇಕು ಅಂತ ಜನ ಇಷ್ಟಪಡ್ತಾರಂತ ಅನ್ಕೊಂಡಿದ್ದೀರಾ? ಇಲ್ಲ, ಬಟ್ ಜನಕ್ಕೆ ಎಂಟರ್ಟೈನ್ಮೆಂಟ್ ಇದೆ, ಸಿನಿಮಾದ್ರೆ ಎಂಟರ್ಟೈನ್ಮೆಂಟ್ ಇದೆ, ಲವ್ ಸ್ಟೋರಿ ಇದೆ, ಬ್ಯೂಟಿಫುಲ್ ಲವ್ ಸ್ಟೋರಿ ಇದೆ. ಬಟ್ ನೀವು ಇಷ್ಟೆಲ್ಲ ಹೇಳ್ತಿರಲ್ಲ ಹುಚ್ಚ ವೆಂಕಟ್ ಅವರೇ, ಸಮಾಜಕ್ಕೆ ಸಂಬಂಧಪಟ್ಟಂತ ಹಲವಾರು ಚಿತ್ರಗಳು ಬಂತು, ಅದನ್ನು ನೋಡಿದ್ರು, ಅದನ್ನು ಕೂಡ ಎತ್ತಿ ಬೆಳೆಸಿದ್ರು. ಹೌದು. ಬಟ್ ಯಾಕೆ ನಿಮ್ ಚಿತ್ರವನ್ನು ನೋಡಕ್ ಅದೇ ನನ್ಗೆ ಅರ್ಥ ಆಗ್ತಾ ಇಲ್ಲ. ಇದು ಹೆಂಗ್ ಗೊತ್ತಾ, ಸಡನ್ ಆಗಿ ಪ್ರೀತಿ ಚೆನ್ನಾಗಿ ಕೊಟ್ಬಿಟ್ಟು ಆ ಪ್ರೀತಿಯಲ್ಲಿ ಮುಳುಗಿರೋವಾಗ ಸಡನ್ ಆಗಿ ನಾನು ನಿನ್ನ ದ್ವೇಷಿಸ್ತೀನಿ ಅಂದ್ಬಿಟ್ರೆ ಹೆಂಗಾಗುತ್ತೆ? ಒಬ್ರೇ ಕೂತಾಗ ಹತ್ತು ಬಿಡ್ತೀರಾ? ಪ್ರಾಮಿಸ್ ಹೇಳ, ಲೈವ್ ಅಲ್ವಾ? ಈ ನಡುವೆ ನಾನು ಕುಡಿತಾನೂ ಇಲ್ಲ, ಅಲ್ತಾ ಇದ್ದೀನಿ ಕಣೋ ಅಷ್ಟೇ. ಕುಡಿಯೋಕ್ಕೂ ಮನಸ್ಸಿಲ್ಲ, ಹಂಗಾಗ್ಬಿಟ್ಟಿದ್ದೀನಿ. ತಪ್ಪು ಕುಡಿಯೋದು ಹೃದಯಕ್ಕೆ ಹಾನಿಕಾರಿ. ಮಾತಾಡ್ಕೊಡ್ದು ನಾನು ತುಂಬ ಹಚ್ಕೊಂಬಿಟ್ಟೆ ಸಮಾಜನ. 10 ವರ್ಷ ಮನೆ ಬಿಟ್ಟು ಬಂದೆ, ನಾನು ಸಮಾಜಕ್ಕೆ ಏನು ಮಾಡಿಲ್ವಾ? ಈಗ ನಾನು ಎಷ್ಟೊಂದು ಲಾಭ ಮಾಡಿಕೊಂಡೆ ನಿಮ್ಮಿಂದ, ಮಾಧ್ಯಮದವ್ರು, ಪತ್ರಕರ್ತರಿಂದ ನನಗೆ ಅವಕಾಶಗಳು ಸಿಕ್ತು. ಗೆಸ್ಟ್ ಅಪಿಯರೆನ್ಸ್ ಮಾಡಿದೆ, ಹಾಡಾಡಿದೆ, ಲಕ್ಷಗಳು ತೊಗೊಂಡೆ. ಬಟ್ ಅದರಲ್ಲಿ 25-30% ಸಮಾಜಕ್ಕೆ ಕೊಟ್ಟಿದ್ದೀನಿ. ನಾನು ಹುಚ್ಚ ವೆಂಕಟ್ ಸೇನತ್ರು ನಿಮ್ಮನ್ನು ಬಳಸ್ಕೊಂಡ್ರು, ನಿಮ್ಮನ್ನು ಮೂಲೆ ಗುಂಪು ಮಾಡಿಟ್ಬಿಟ್ರು. ಮೂಲೆ ಗುಂಪಲ್ಲ, ನನಗೆ ಫ್ರೀ ಆಗಾದ್ರು ನೋಡ್ರೋ, ತೆಲುಗು ಪಿಕ್ಚರ್ ದುಡ್ಡು ಕೊಟ್ಟು ನೋಡ್ತೀರಾ ಅಷ್ಟು, ನಾನು ಫ್ರೀ ಆಗಾದ್ರು ನೋಡಿ. ಬಟ್ ನಾನು ಹೇಳ್ತೀನಿ, ನೀವು ಆಚೆ ಹೋಗೋವಾಗ 10 ರೂಪಾಯಿ ಆದರೂ ಕೊಟ್ಟು ಹೋಗ್ತೀರಾ, ಫ್ರೀಯಾಗಿ ನೋಡೋಂಥ ಸಿನಿಮಾ ಅಲ್ಲ ಇದು ಅಂತ. ನನಗೆ ನಿಮ್ಮ ಪ್ರೀತಿ ಬೇಕಷ್ಟೇ. ದುಡ್ಡು ಹೋಯ್ತು ಕಣ, ಎಕಡೆ ಸಮಾನ ದುಡ್ಡು. ನನಗೆ ಓಪನ್ ಆಗಿ ಹೇಳ್ತೀನಿ, ದುಡ್ಡುಗೋಸ್ಕರ ಬದುಕಿಲ್ಲ. ನಾನು ಅವತ್ತು ಒಂದೇ ಮಾತು, ಒಂದು ಹೊತ್ತು ಊಟ ಇದ್ದರೆ ರಾತ್ರಿ ಒಂದು ಕ್ವಾರ್ಟರ್ ಇದ್ದರೆ ಬದುಕೊಂಡು ನಾನು. ನಮ್ಮ ಅಪ್ಪಗೆ ನಾನೇನು ಕೊಟ್ಟಿಲ್ಲ, ಕಿತ್ಕೊಂಡು ಸಮಾಜಕ್ಕೆ ಅಂತೆಲ್ಲ ಮಾಡಿದೆ. ಇವತ್ತು ಅವ್ರ ಹತ್ರ ಇರೋವ್ರಿಗೂ ಕಿತ್ಕೊತೀನಿ. ಆಮೇಲೆ ನಾನು ಬೇರೆ ಕೆಲಸ ಮಾಡ್ತೀನಿ, ಪಾರ್ಟ್ ಟೈಮ್ ಜಾಬ್ ಮಾಡಿಬಿಡ್ತೀನಿ ಅಂತ ನಿಮಗೆ ಮಾಡೋಕ್ಕೆ ಬಿಡ್ತೀನ? ನೀವು ಮಾಡದೇ ಇರ್ತೀನ ಸಮಾಜಕ್ಕೆ ಮಾಡೇ ಮಾಡ್ತೀನಿ. ನಾನು ಸಹಾಯ ಮಾಡೇ ಮಾಡ್ತೀನಿ. ನನಗೆ ಬದುಕೋಕ್ಕಾಗಲ್ಲ ಸಹಾಯ ಮಾಡಿದೆ. ನಮ್ಮ ಅಪ್ಪ ಅಮ್ಮ ನನಗೆ ಬೆಳೆಸ್ಬಿಟ್ಟವ್ರು, ಅವ್ರು ಹಂಗೆ ಮಾಡ್ಕೊಂಬಂದ್ರು, ನಾನು ಇವಾಗ ಹಂಗೆ ಮಾಡ್ತಾಯಿದ್ದೀನಿ. ಬಟ್ಟು ನೀವು ನನ್ನ ಗೆಲ್ಲಿಸ್ಬೇಕು ಅಂತ ಹೇಳ್ತಿಲ್ಲ ಕಣೋ. ಹುಚ್ಚ ವೆಂಕಟ್ ಅವ್ರನ್ನ ಕೋಪ, ಸಿಡುಕ ಸ್ವಭಾವದಂತ ಇದ್ವಿ, ಕಣ್ಣೀರು ಹಾಕೋ ಮಟ್ಟಕ್ಕೆ ಜನ. ಕಣ್ಣೀರಂದ್ರೆ ಇವಾಗ ಏನಾಗಿದೆ ಗೊತ್ತಾ, ಜನ ಅಲ್ಲಿ ಇವಾಗ ಏನಾಗಿದೆ ಗೊತ್ತಾ, ನಾನು ಎಲ್ಲರ ಹತ್ರ ಕೊಚ್ಕೊಂತಿದ್ದೆ. ನಮ್ಮ ಕನ್ನಡಿಗರು, ನೋಡಿ, ಕನ್ನಡಿಗರು ಅನ್ನೋದಕ್ಕಿಂತ ನಮ್ಮ ಜನ ನನ್ನ ಭಾಳ ಪ್ರೀತಿಸ್ತಾರೆ ಅಂತ. ಬಟ್ ಎಲ್ಲೋ ಒಂದು ಕಡೆ ಈಗ ಪ್ರೀತಿ ಕಮ್ಮಿ ಆಗಿದೆ, ನೋವಾಗಲ್ವಾ? ದುಡ್ಡುಗೋಸ್ಕರ ನಾನು ಈ ಪಿಕ್ಚರ್ ಮಾಡಿದ್ದಿದ್ರೆ ಇವತ್ತು ನಾನು ಯಾಕೆ 90% ಲಾಭ ಥಿಯೇಟ್ರ್ ಅವ್ರು ಕೊಡ್ತೀನಿ, 10% ಸಾಕು, 5% ನನಗೆ ಬರುತ್ತೆ. ನನ್ನ ಬೆವರು ರಕ್ತ ದುಡ್ಡೆಲ್ಲ ಹಾಕ್ಬಿಟ್ಟಿದ್ದೀನಿ ಇದ್ದಾರೆ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಗೊತ್ತಾ? ಈಗ ನಮ್ಮ ಅಪ್ಪ ಹತ್ರ ಕಿತ್ಕೊಂಡು ಇವಾಗ ಲಾಸ್ಟಾಗಿ ಸಿನಿಮಾಗೆ ಹಾಕಿರೋದು, ಮತ್ತೆ ನಮ್ಮ ಅಪ್ಪ ಹತ್ರ ಕಿತ್ಕೊಬೇಕಾಗುತ್ತೆ, ಅದು ನೋವಾಗುತ್ತೆ. ಓಕೆ, ಎಸ್, ನಿಮ್ಮ ಜೊತೆಗೆ ನಾನು ಮಾತಾಡ್ತೀನಿ ಹುಚ್ಚ ವೆಂಕಟ್ ಅವರೇ. ಬಹಳಷ್ಟೆಲ್ಲ ನೀವು ಹೇಳ್ತೀರಾ, ನನ್ನ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟಿದೆ ದುಡ್ಡು ನೋಡ್ಬಿಡು ಎಷ್ಟಿದೆ ಅನ್ನೋದೆಲ್ಲ ಹೇಳ್ತಿರ್ತೀರಾ. ಬಟ್ ಪದೇ ನೀವು ಹಿಂಗೆ ಹೇಳ್ತೀರಾ, ಮತ್ತು ಚಿತ್ರಗಳನ್ನ ಮಾಡ್ಕೊಂಡು ಬರ್ತೀರಾ, ಈ ರೀತಿ ಕಣ್ಣೀರ್ ಹಾಕ್ತೀರಾ, ಕೋಪ ಮಾಡ್ಕೊಳ್ತೀರಾ, ಸಿಟ್ಟು ಮಾಡ್ಕೊಳ್ತೀರಾ, ಎಲ್ಲವೂ ಕೂಡ ನಡೀತು. ಬರ್ತೀನಿ ನಿಮ್ಮ ಜೊತೆಗೆ, ನಾನು ವಾಪಸ್ ಚರ್ಚೆಯನ್ನ ಮಾಡ್ತೀನಿ. ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಅವರು, ವಿಮರ್ಶೆ ಮಾಡೋಕೆ ನೀವ್ಯಾರು, ನಿಮಗೆ ಯಾರ ಅಧಿಕಾರವನ್ನ ಕೊಟ್ರು ಮಾಧ್ಯಮದವರಿಗೆ ಅಂತೇಳಿ? ವಿಮರ್ಶೆ ಮಾಡಬಾರ್ದಾ ಮಾಧ್ಯಮದವರು? ಚಿತ್ರ ಹೇಗಿದೆ ಏನು ಅನ್ನೋದನ್ನು ಹೇಳಬಾರ್ದಾ? ಅಂದರೆ ರಾಜಕಾರಣಿಗಳು ಏನು ಮಾಡಿದರೂ ಕೂಡ ನೋಡ್ಕೊಂಡು ಸುಮ್ಮನೆ ಇರೋ ರೀತಿಯಲ್ಲಿ ಸುಮ್ಮನೆ ಇರಬೇಕಾಗುತ್ತಾ ಅನ್ಸುತ್ತಾ? ರಾಜಕಾರಣಿಗಳು ಭ್ರಷ್ಟಾಚಾರ ಮಾಡಿ ಆಡಳಿತವನ್ನು ಸರಿಯಾಗಿ ನಡೆಸ್ತಿದ್ರೆ ಹೆಂಗೆ ಚಾಟಿ ಬೀಸ್ತಾರೋ ಹಂಗೆ ಚಿತ್ರ ಸರಿಯಾಗಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ವಿಮರ್ಶೆ ಮಾಡ್ತಾರೆ. ತಪ್ಪೇನಿದೆ? ವಾಪಸ್ ಬರ್ತೀನಿ ನಿಮ್ಮ ಜೊತೆಗೆ. ನೀವು ಮಾಧ್ಯಮದವರನ್ನೇ ನೀವು ಯಾರು ಅಂತ ಪ್ರಶ್ನೆ ಮಾಡ್ಬಿಟ್ರೆ, ವಿಮರ್ಶೆ ಮಾಡೋಕೆ ನೀವು ಯಾರು ಅಂತ ಹೇಳಿ. ನಾವು ಯಾಕೆ ನಾನು ಮಾಡಿದಂದ್ರೆ, ಒಬ್ಬ ವ್ಯಕ್ತಿ ಬಂದು ಇಲ್ಲಿವರೆಗೂ ಕೂಡ ಹುಚ್ಚ ವೆಂಕಟ್ ಅವರು ಯಾವ್ಯಾವ ಕಾರ್ಯಕ್ರಮದಲ್ಲಿ ಬಂದ್ರು ಎಲ್ಲ ತೋರಿಸಿದ್ರಲ್ಲ, ಅದು ತಪ್ಪು ಮಾಧ್ಯಮದವ್ರದ್ದು. ನಾನು ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ನೀವು ಯಾಕೆ ಅದನ್ನೇ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೀರಾ? ಒಬ್ಬ ವ್ಯಕ್ತಿಗೆ ಹೇಳಿದ್ದು ಕೇಳಿ, ನೀನ್ ಯಾರು ಅಂತ ಕೇಳಿಲ್ಲ, ನೀವ್ ಯಾರು ಅಂತಾನೆ ಕೇಳಿದ್ದು. ಇಲ್ಲ, ಯಾಕೆ ಇಷ್ಟು ದಿನ ಮಾಧ್ಯಮ ಬೇಕಾಯ್ತು, ಈಗ ಮಾಧ್ಯಮ ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ನಾನು ಬೆಳಕು ಬಂದಿರೋದು ಮಾಧ್ಯಮದವರಿಂದ
ಪತ್ರಕರ್ತರಿಂದ. ಅದು ಪ್ರತಿ ಸರಿ ಪ್ರೆಸ್ ಮೀಟಲ್ಲಿ ಹೇಳಿದ್ದೀನಿ, ನಾನು ಕಾಡ್ಗೆ ಹೋದ್ರು ನನ್ನ ಗುರ್ತಿಡಿಯೋರು ಮಾಧ್ಯಮ, ನನ್ನ ಜನ ಗುರ್ತಿಡಿತಾರೆ ಅಂದರೆ ಅದು ಮಾಧ್ಯಮದವರು, ಪತ್ರಕರ್ತರಿಂದ. ಒಂದು ಇವತ್ತು ಅವರಿಂದ ನಾನು ಲಕ್ಷ ನೋಡಿದೆ, ನಾನು ಬೆವರು ದುಡ್ಡು ನೋಡಿದೆ. ನಾನು ಒಬ್ಬ ವ್ಯಕ್ತಿಗೆ ಹೇಳಿದ್ದು, ಯಾವ ವ್ಯಕ್ತಿ ವಿಮರ್ಶೆ ಮಾಡಿದನೋ ಆ ವ್ಯಕ್ತಿಗೆ ಸಪೋರ್ಟ್ ಮಾಡಿದಾಗ ನಾನು ಕೇಳಿದೆ, ಅವರು ವಿಮರ್ಶೆ ಮಾಡಿದ್ದು ಕರೆಕ್ಟು ಅಂತ ನೀನು ಹೇಳ್ತಿಯಲ್ಲಪ್ಪ, ನೀವು ನೋಡಿದ್ರ ಅಂದೆ. ಇಲ್ಲ, ನಾನು ಸಿನಿಮಾ ನೋಡೇ ಇಲ್ಲ ಅಂತ. ನೀನು ನೋಡದೆ ಅವ್ರಿಗೆ ಹೆಂಗ್ ಸಪೋರ್ಟ್ ಮಾಡ್ತೀಯಾ? ವಿಮರ್ಶೆ ಮಾಡಿದ್ದನ್ನ ನಂಬಬಾರದು ನಾವು. ಹೌದು, ನೀವು ಇನ್ನೊಬ್ಬರು ಜಜ್ಮೆಂಟ್ ಕೊಟ್ಬಿಡ್ತೀರಾ? ನಾನು ಹೇಳಿದ ಮಾತು ನೀನು ನಂಬ್ತೀರಾ? ಈಗ ನಾನು ಹೇಳ್ತೀನಿ ಸಿನಿಮಾ ಚೆನ್ನಾಗಿದೆ ಅಂತ, ನೀನು ನಂಬ್ತೀಯ? ನೀನೇನೋ ನಂಬಿಕೆ ಮೇಲೆ ಆಯ್ತು ಸಿನಿಮಾ ಚೆನ್ನಾಗಿದೆ ನೋಡಿ ಅಂತೀಯ. ಬಟ್ ನಾನು ಹೇಳ್ತೀನಿ, ನಾನು ಸಾಂಗ್ಸ್ ತೋರಿಸ್ತೀನಿ, ಪ್ರೋಮೋ ತೋರಿಸ್ತೀನಿ, ಕೆಲವು ಸೀನ್ಸ್ ತೋರಿಸ್ತೀನಿ, ಅದಾದ್ಮೇಲೆ ನೀನು ನಂಬಲೇಬೇಕಾಗತ್ತೆ ಚೆನ್ನಾಗಿದೆ ಅಂತ. ನಾನು ಏನು ತೋರಿಸ್ದೆ ಹಂಗೆ ಬಾಯಲ್ಲಿ ಹೇಳ್ಬಿಟ್ಟು ಹೌದಪ್ಪ ಪಿಕ್ಚರ್ ನೋಡಿ, ಯೂಟ್ಯೂಬ್ ಹುಚ್ಚ ವೆಂಕಟ್ ಅಫಿಷಿಯಲ್ ಅಲ್ಲಿ ಓಪನ್ ಮಾಡಿ ಅಥವಾ ಯೂಟ್ಯೂಬಲ್ಲಿ ಓಪನ್ ಮಾಡಿ ನೀವು ಹೇಳಿ. ನನ್ನ ಇಷ್ಟ, ಅದು ನಾನು ಚಿತ್ರ ನೋಡೋದು ಬಿಡೋದು. ಈಗ ವಿಮರ್ಶೆಯನ್ನ ನೋಡ್ಕೊಂಡೇ ಬರೋದಾಗಿದ್ರೆ ಜನ ಯಾಕೆ ಹೋಗ್ತಾ ಇದ್ರು? ಹಾಗಿದ್ರೆ ತೆಲುಗು ಫಿಲ್ಮ್ ಹೋಗ್ಬಾರ್ದಾಗಿತ್ತು ವಿಮರ್ಶೆ ನೋಡೋದಾದ್ರೆ. ಈಗ ನಾನು ಅದನ್ನೇ ನಾನು ಕರ್ನಾಟಕ ನಾನು ಬೆಂಗಳೂರಲ್ಲಿ ನೆನೆ ಚೆನ್ನಾಗಿ ಬಂತು ರೆಸ್ಪಾನ್ಸು, ನಾನು ಭಾಳ ಖುಷಿ ಪಟ್ಟೆ. ಆ ರೆಸ್ಪಾನ್ಸ್ ನನಗೆ ಬೇಕು. ಇನ್ನೂ ಒಂದು ನಾನು ಬೆಂಗಳೂರು ಆಚ ಕಡೆ ರಮಾಕಾಂತ್ ಮಂಗಳೂರಲ್ಲಿ ರಿಲೀಸ್ ಮಾಡಿದ ಚೆನ್ನಾಗಿ ಓಡ್ತಾ ಐತೆ, ಶಿವಮೊಗ್ಗ ಚೆನ್ನಾಗಿ ಓಡ್ತಾ ಐತೆ, ತಿರ್ಗಾ ದೊಡ್ಡಬಳ್ಳಾಪುರ ಚೆನ್ನಾಗಿ ಓಡ್ತಾ ಐತೆ, ಕೋಲಾರ ಚೆನ್ನಾಗಿ ಓಡ್ತಾ ಐತೆ. ಅಷ್ಟೇ ಥಿಯೇಟ್ರ್ ಸಿಕ್ಕಿದ್ದು ಮೈಸೂರು ಒಂದ್ ಕಡೆ. ಮಂಡ್ಯ ಜನ ನೋಡ್ತಾ ಇಲ್ಲ ಅನ್ನೋದೇ ಕೋಪ ನಿಮ್ಗೆ, ಜನ ಯಾವುದು ಅಲ್ಲ ನಿಮ್ಗೆ ಕೋಪ. ಅದು ನೋಡ್ತಾ ಇಲ್ಲ ಅಂತಲ್ಲ, ಜನ ನನ್ನ ಪ್ರೀತಿಸ್ತಾ ಇಲ್ಲ ಅನ್ನೋದು ಅಷ್ಟೇ. ಪ್ರೀತಿಸ್ತಾ ಇಲ್ಲ. ಎಷ್ಟು ಥಿಯೇಟರ್ ರಿಲೀಸ್ ಮಾಡಿದ್ರಿ? ಬರೀ ಇಲ್ಲ, ಇಲ್ಲಿ ಸಿಕ್ಕಿದೆ 2 ಥಿಯೇಟ್ರು. 2 ಥಿಯೇಟ್ರು ಇಲ್ಲಿ. ಆಮೇಲೆ ಓರಿಯನ್ ಮಾಲು, ಮಂತ್ರಿ ಮಾಲು, PVR, ಗೋಪಾಲನ್ ಮಾಲು. ಥಿಯೇಟ್ರು ಸಿಕ್ಕಿಲ್ಲಪ್ಪ ನಮ್ಗೆ ತೆಲುಗು ಪಿಕ್ಚರ್ ಇಂದ. ಮಂಡ್ಯದಲ್ಲೇ ಸಿಕ್ಕಿಲ್ಲ. ಕಾವೇರಿ ಸಾಂಗ್ ಇಟ್ಕೊಂಡು ಮಂಡ್ಯದಲ್ಲಿ ರಿಲೀಸ್ ಮಾಡೋಕ್ಕಾಗಿಲ್ಲ. ಕೂರ್ಗಲ್ ಮಡಿಕೇರಿಯಲ್ಲಿ ರಿಲೀಸ್ ಮಾಡೋಕೆ ಥಿಯೇಟರ್ನವರು ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ವಾ? ಇಲ್ಲ, ಮಾಡಿಲ್ಲ. ಅಂದ್ರೆ ಹುಚ್ಚ ವೆಂಕಟ್ ಅವ್ರನ್ನ ಹೇಗ್ ಬೇಕೋ ಹಾಗೆ ತುಳಿಬೇಕು ಅಂತ ಎಲ್ಲರೂ ಪ್ರಯತ್ನ ಮಾಡಾಯ್ತು. ಥಿಯೇಟರ್ನವರಿಂದ ಹಿಡಿದು ಜನನೂ ಕೂಡ ನಿಮ್ಮ ಮೇಲೆ, ನೀವು ಅವ್ರ ಮೇಲೆ ಇಟ್ಟಂತ ಪ್ರೀತಿಗೆಲ್ಲವೂ ಕೂಡ ಜನ ಮೋಸ ಮಾಡ್ಬಿಟ್ರು. ಹುಚ್ಚ ವೆಂಕಟ್ ಅವರಿಗೆ ಏನೋ ಒಂದು ಆಸೆ ಇಟ್ಕೊಂಡಿದ್ರಿ, ಜನ ನನ್ನನ್ನು ಬೆಳೆಸ್ತಾರೆ, ನಾನು ಬೆಳಿತೀನಿ, ಚಿತ್ರ ಸಕ್ಸಸ್ ಆಗುತ್ತೆ ಅನ್ನೋ ನಂಬಿಕೆ ಇತ್ತು, ಅತಿಯಾದ ನಂಬಿಕೆ ಇತ್ತು. ಅದು ಜನರ ಮೇಲೆ. ಜನ ನಿಮ್ಮನ್ನು ಮೋಸ ಮಾಡ್ಬಿಟ್ರು. ಮೋಸ ಅಂತ ಹೇಳಲ್ಲ, ಜನ ನನ್ನ ಮರ್ತ್ಬಿಟ್ರ ಪ್ರೀತಿಸಿಲ್ಲ. ಯಾಕಂದ್ರೆ ಈಗ ಸೂಪರ್ ಜೋಡಿ ಮರ್ತಿದ್ದೆ ಒಂದು ಪ್ರೋಗ್ರಾಮ್, ಅದರಲ್ಲೂ ಭಾಳ ಖುಷಿ ಪಟ್ಟರು. ನಾನು ಕುಣ್ದೆ, ಯಾಕೆ ನಾನು ಕುಣಿಯೋದು ನನ್ನ ಸ್ಟೈಲ್ ಅಲ್ಲ, ನಗದು ನನ್ನ ಸ್ಟೈಲ್ ಅಲ್ಲ. ಬಟ್ ಜನಕ್ಕೋಸ್ಕರ ಕುಣ್ದೆ, ನಗ್ದೆ, ಅವ್ರನ್ನು ನಗಿಸ್ದೆ. ಯಾಕಂದ್ರೆ ಹುಚ್ಚ ವೆಂಕಟ್ ಅವ್ರು ಬಯಸೋದಿಷ್ಟೇ, ಜನ ಖುಷಿಯಾಗಿರ್ಲಿ, ಪ್ರೀತಿಯಿಂದ ಬದುಕಲಿ, ಸಮಾಜ ಚೆನ್ನಾಗಿರ್ಲಿ. ಅದೊಂದೇ ಹುಚ್ಚ ವೆಂಕಟ್ ಅವ್ರು ಬಯಸೋದು. ಅದಕ್ಕೋಸ್ಕರನೇ ಚಿತ್ರ ಮಾಡಿದ್ದೀನಿ. ನನಗೆ ದುಡ್ಡು ಬೇಡ, ಏನೂ ಬೇಡ, ನೀವು ಚೆನ್ನಾಗಿ ಪ್ರೀತಿಯಿಂದ ಇರಿ. ಆ ಪ್ರೀತಿಯನ್ನ ಚಿತ್ರದಿಂದ ಒಂದಿಷ್ಟು ಕಲೀರಿ ಅನ್ನೋ ಮಾಹಿತಿ ನೀವು ಕೊಡ್ತಾ ಇದ್ದೆ, ಅದನ್ನ ಕಲೀರಿ ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಚಿತ್ರವನ್ನ ನೋಡದೆ ಯಾರು ವಿಮರ್ಶೆ ಮಾಡಕ್ ಹೋಗ್ಬೇಡಿ, ಯಾರು ಮಾತಾಡಕ್ ಹೋಗ್ಬೇಡಿ, ಚಿತ್ರ ನೋಡಿ ಆಮೇಲೆ ಮಾತಾಡಿ ಅನ್ನೋದು ನಿಮ್ಮ ಅಷ್ಟೇ. ಅದನ್ನೇ ಕೇಳ್ಕೊಳ್ತಾ ಇರೋದು ಹುಚ್ಚ ವೆಂಕಟ್ ಅವ್ರು ಅಲ್ವಾ? ಬೇರೆ ಏನೂ ಇಲ್ಲ, ಬೇರೆ ಏನಿಲ್ಲ. ಎಸ್, ಇದು ಹುಚ್ಚ ವೆಂಕಟ್ ಅವರು ಹೇಳ್ತಾ ಇರುವಂತ. ಕೊನೆಯದಾಗಿ ಏನಾದ್ರು ಇಷ್ಟಪಡ್ತೀವಿ? ಕೊನೆಯದಾಗಿ ದಯವಿಟ್ಟು ನಾಳೆ ಅನುಪಮ ಥಿಯೇಟರ್ KG ರೋಡ್ 4:15ಗೆ ವಿಷ್ಣುವರ್ಧನ್ ಅವರ ಅಭಿಮಾನಿಗಳೆಲ್ಲ ಸೇರಿ, ಹಂಗೆ ನನ್ನ ಕೆಲವ್ರು ಪ್ರೀತಿಸೋರು, ಇವಾಗ ಯಾಕಂದ್ರೆ ನೆನ್ನೆಯಿಂದ ಪಿಕಪ್ ಆಗಿದೆ, ಕೆಲವ್ರು ಪ್ರೀತಿಸೋರು ಅಥವಾ ಇನ್ನೂ ದ್ವೇಷಿಸೋರು ಕೂಡ ಬಂದರು, ನೀವು ಈ ಸಿನಿಮಾ ನೋಡಿದ್ರೆ ಖುಷಿ ಪಡ್ತೀರಾ, ಇಷ್ಟಪಡ್ತೀರಾ, ಆ ಥರ ಸಿನಿಮಾ ಮಾಡಿದ್ದೀನಿ. ಆಮೇಲೆ ದಯವಿಟ್ಟು ನನಗೆ ಸಬ್ಸಿಡಿ ಒಂದು ಕೊಡಿಸಿ ಸಿದ್ದರಾಮಯ್ಯ ಸರ್, ಚೀಫ್ ಮಿನಿಸ್ಟರ್ ಸಾರ್, ನೀವು ಪಿಕ್ಚರ್ ನೋಡಿ, ನಂದು ಹುಚ್ಚ ವೆಂಕಟ್ ಪಿಕ್ಚರು, ಅದನ್ನು ಸಬ್ಸಿಡಿ ಲಾಯಕ್ಕಿಲ್ಲ ಅಂದರೆ ಕೊಡಬೇಡಿ. ನಾನು ಅವಾಗ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ. ಬಟ್ ಸಿನಿಮಾ ಚೆನ್ನಾಗಿ ಮಾಡಿದ್ದೀನಿ ಸರ್. ಅಂದರೆ ಅದು ತುಂಬ ಸಮಾಜಕ್ಕೆ ಬೇಕಾಗಿರೋ ವಿಷಯ ಇಟ್ಟಿರೋ ಸಿನಿಮಾ ಅದು. ಅದಕ್ಕೆ ಸಬ್ಸಿಡಿ ಸಿಕ್ಕಿಲ್ಲ ಅಂದರೆ ನೋವಿದೆ ನನಗೆ. ಇದೊಂದು ನೀವು ನೋಡಿ, ನನಗೊಂದು ಸಬ್ಸಿಡಿ ಕೊಡಿಸಿ. ಯಾಕಂದರೆ ಇವತ್ತು ಐಟಮ್ ಸಾಂಗ್ ಇರೋ ಪಿಕ್ಚರ್ಗೂ ಸಬ್ಸಿಡಿ ಕೊಟ್ಟಿರ್ತಾರೆ ಕೆಲವರು, ಅಥವಾ ಡಬಲ್ ಮೀನಿಂಗ್ ಕಾಮಿಡಿ ಅಥವಾ ವಲ್ಗ್ಯಾರಿಟಿ ಇರೋ ಪಿಕ್ಚರ್ ಸಬ್ಸಿಡಿ ಕೊಟ್ಟಿರ್ತಾರೆ. ನಂದು ಯಾವುದು ಅಶ್ಲೀಲ ಇಲ್ಲ. ಇಡೀ ನೀವು ಹೇಳ್ತಾ ಇರೋದು ಇಷ್ಟೇ ಸರ್, ನೀವು ಹೋಗಿ ಪಿಕ್ಚರ್ ನೋಡಿ ಆಮೇಲೆ ಮಾತಾಡಿ ಅಷ್ಟೇ. ಏನೇ ಮಾತಾಡಿದ್ರು ಪಿಕ್ಚರ್ ನೋಡಿ, ಒಂದ್ಸರಿ ಪಿಕ್ಚರ್ ನೋಡಲ್ವಾ ನೋಡಿ. ಥ್ಯಾಂಕ್ ಯು. ನಾಳೆ ಫ್ರೀ ಇದೆ, 4:15 ಫ್ರೀ ಶೋ ಇದೆ ನೋಡಿ ಅಂತ ಹೇಳ್ತಾ ಇದ್ದಾರೆ KG ರೋಡ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಹುಚ್ಚ ವೆಂಕಟ್ ಅವರು. ಎಸ್, ಹೇಳ್ತಾ ಇದ್ದಾರೆ ಹುಚ್ಚ ವೆಂಕಟ್ ಅವರು. ನಾಳೆ ಮೆಜೆಸ್ಟಿಕ್ ನಲ್ಲಿರುವಂತಹ ಅನುಪಮ ಥಿಯೇಟರ್ ನಲ್ಲಿ ಸಂಜೆ 4:30ಕ್ಕೆ ಫ್ರೀ ಶೋ ಇದೆ. ಪಿಕ್ಚರ್ ಅನ್ನ ನೋಡಿ, ಅದಾದ ನಂತರ ಮಾತಾಡಿ. ವಿಮರ್ಶೆ ಮಾಡೋದಿದ್ರೆ, ಟೀಕೆ ಮಾಡೋದಿದ್ರೆ ಚಿತ್ರ ನೋಡಿ ಮಾತಾಡಿ, ಅಲ್ಲಿವರೆಗೂ ಮಾತಾಡಬೇಡಿ ಅಂತ ಹೇಳ್ತಾ ಇದ್ರೆ. ನೋಡಿ, ಬೆಳೆಸೋದಾದ್ರೆ ಬೆಳೆಸಿ. ಇದು ಇವತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದ್ರೆ ರಿಪಬ್ಲಿಕ್ ಟಿವಿ. ಕರ್ನಾಟಕದಲ್ಲಿ ಬಾಹುಬಲಿ ರಿಲೀಸ್ಗೆ ಮೊದಲೇ ಬಹಳ ದೊಡ್ಡದಾದ ರೀತಿಯಲ್ಲಿ ಸ್ಕ್ರೀನೇ ಇಲ್ಲದೆ ಬಡದಾಡಿಕೊಳ್ಳುತ್ತಿದ್ದಾರೆ. ಒಂದು ರೀತಿ ಯುದ್ಧದ ವಾತಾವರಣ.
ಬಾಹುಬಲಿಯಲ್ಲೂ ಅಷ್ಟೇ 56 ಇಂಚು ಇದ್ರುವಂತಹ ಆ ಹೀರೋ ಎದ್ದು ಬರ್ತಾನೆ. ಬಿಜೆಪಿಲೂ ಅಷ್ಟೇ 56 ಇಂಚು ಇರಬಹುದಾದ ಇರಬಹುದಾದ ನರೇಂದ್ರ ಮೋದಿ ಅವರೇ ಎದ್ದು ಬರುತ್ತಾರೆ. ಸಿಲಿಕಾನ್ ಸಿಟಿಯಲ್ಲಿ ಆವರಿಸಿದೆ ತೆಲುಗು ಚಿತ್ರ ಬಾಹುಬಲಿಯ ಫೀವರ್. ಒಂದು ದಿನ ಮೊದಲೇ ಬಹು ನಿರೀಕ್ಷಿತ ಚಿತ್ರ ಬಾಹುಬಲಿ ಪ್ರದರ್ಶನ ಕಾಣ್ತಾ ಇದೆ ಬೆಂಗಳೂರು ಮತ್ತು ಮೈಸೂರಿನಲ್ಲಿ. ನಾಳೆ ಬಿಡುಗಡೆಯಾಗಬೇಕಿದ್ದ ಬಾಹುಬಲಿ ಸಿನಿಮಾ ಇವತ್ತೇ ಬಿಡುಗಡೆ ಮಾಡಲಾಗ್ತಾ ಇದೆ. ಇವತ್ತು ರಾತ್ರಿಯೇ ಬೆಂಗಳೂರಿನ ಮಲ್ಟಿಪ್ಲೆಕ್ಸ್ಗಳಲ್ಲಿ ಪ್ರದರ್ಶನ ಆರಂಭ ಆಗ್ತಾ ಇದೆ.